ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ಈಗಷ್ಟೇ ನೀವು ರಾಮ ಅಪ್ಪನಿಗೆ ಹುಟ್ಟಿದವನಲ್ಲ, ಈ ದರಿದ್ರ ಭಗವಾನಿಗೆ ಏನು ಮಾಡೋಣ ಹೇಳಿ ಆ ವಿಡಿಯೋವನ್ನು ನೋಡ್ತಾ ಇದ್ದೀರಿ. ಅತ್ಯಂತ ಚುರುಕಾಗಿ ಮತ್ತು ಬಹಳ ಆಸಕ್ತಿಯಿಂದ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಿ. ಅದರಲ್ಲಿ ಒಬ್ಬರು ಕಮೆಂಟ್ ಮಾಡ್ತಾರೆ, ಏನು ಅಂತಂದ್ರೆ ಅವರು ಮೂಲ ರಾಮಾಯಣವನ್ನ ಓದಿಕೊಂಡು ಮಾತಾಡ್ತಾ ಇದ್ದಾರೆ. ಮೂಲದಲ್ಲಿ ಇದ್ದದ್ದನ್ನೇ ಅವರು ಹೇಳ್ತಾ ಇದ್ದಾರೆ. ಅವರು ಹಲವು ಬಾರಿ ಮಾತಾಡಿದಾಗ ನಾನು ಗಮನಿಸಿದ್ದೇನೆ, 99% ಅವರು ಮೂಲ ರಾಮಾಯಣದಲ್ಲಿ ಇದ್ದದ್ದನ್ನು ಹೇಳ್ತಾ ಇದ್ದಾರೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಹಲವಾರು ಜನ ಅವರ ಎಡಬಿಡಂಗಿತನದ ಬಗ್ಗೆ, ಬೌದ್ಧಿಕ ಶೂನ್ಯತೆಯ ಬಗ್ಗೆ, ರಾಮಾಯಣ ಮಹಾಭಾರತ, ರಾಮ ಕೃಷ್ಣ ಸನಾತನ ಈ ಎಲ್ಲವನ್ನ ಟಾರ್ಗೆಟ್ ಮಾಡೋದರ ಹಿಂದೆ ಒಂದು ಷಡ್ಯಂತ್ರ ಇರುವುದರ ಬಗ್ಗೆ, ಮತ್ತೆ ಅವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ರಾಮ ಕೃಷ್ಣ ರಾಮಾಯಣ ಮಹಾಭಾರತವನ್ನ ಅವರಿಗೆ ಬೇಕಾದಾಗೆ ವ್ಯಾಖ್ಯಾನಿಸ್ತಾರೆ ಹೊರತು ಅವರು ಅದರನ್ನ ತಥಾಕಚಿತವಾಗಿ ಅಧ್ಯಯನ ಮಾಡಿದಂಥ ಒಬ್ಬ ಅಧ್ಯಯನಶೀಲ ಅಲ್ಲ. ಪ್ರೊಫೆಸರ್ ಅನ್ನುವುದು ಹೆಸರಿಗೆ ಮಾತ್ರ ಅನ್ನುವ ರೀತಿಯಲ್ಲಿ ಹಲವಾರು ಪ್ರತಿಕ್ರಿಯೆಗಳು ಬರ್ತಾ ಇದೆ. ನಿಮ್ಮ ಪ್ರತಿಕ್ರಿಯೆಗೆ ನಾನು ಅತ್ಯಂತ ವಿನಮ್ರತೆಯಿಂದ ಕೃತಜ್ಞನಾಗಿದ್ದೇನೆ. ಯಾಕೆಂತಂದ್ರೆ ಇಂಥ ವಿಷಯವನ್ನ ಕೆಲವರು ಹೇಳ್ತಾರೆ, ಯಾಕೆ ಅವರಿಗೆ ಬೆಲೆ ಕೊಡ್ತೀರಿ, ಯಾಕೆ ಅವರಿಗೆ ಮಹತ್ವ ಕೊಡ್ತೀರಿ, ಯಾಕೆ ಅವರ ಆಡಿದ ಮಾತಿಗೆ ಮತ್ತೆ ಪ್ರತಿಕ್ರಿಯಿಸ್ತೀರಿ. ನಾವು ಇಂಥ ಮನೋಭಾವದಿಂದಲೇ ಹಿಂದುತ್ವ, ಹಿಂದೂ ಧರ್ಮ, ಸನಾತನ ಧರ್ಮ, ನಮ್ಮ ಮಹಾಕಾವ್ಯಗಳು, ನಮ್ಮ ವೇದೋಪನಿಷತ್ತುಗಳು ಇವೆಲ್ಲದರ ಬಗ್ಗೆ ಬೇಕಾಬಿಟ್ಟಿ ಮಾತಾಡುವವರಿಗೆ ನಾವು ಆಹಾರವಾಗಿದ್ದೇವೆ. ಏನ್ ಬೇಕಾದರೂ ಯಾರು ಬೇಕಾದರೂ ಮಾತಾಡಬಹುದು. ರಾಮ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಬೇಕಾದರೂ ಮಾತಾಡಬಹುದು. ಅದೇ ಬೇರೆ ಮತಧರ್ಮಗಳ ಬಗ್ಗೆ ಈ ರೀತಿಯ ಇಷ್ಟು ಕಟುವಾದ ವಿಮರ್ಶೆ ಬೇಡ. ಒಂದು ಸಣ್ಣ ಅವಲೋಕನ ಮಾಡಿ ಆಮೇಲೆ ಈ ಭೂಮಿ ಮೇಲೆ ಯಾರಿರ್ತಾರೆ ಅಂತ ಬಹುಶಃ ಬೇರೆಯವ್ರಿಗೆ ಗೊತ್ತಾಗುತ್ತೆ, ಮಾತಾಡದವನಿಗೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ಅವನು ಇರುವುದಿಲ್ಲ. ಅಂತ ಒಂದು ವರ್ತಮಾನದಲ್ಲಿ ನಾವು ನಿಂತಿದ್ದೇವೆ. ಹಿಂದೂ ಧರ್ಮ ಅಂದ್ರೆ ಅದು ಯಾರು ಬೇಕಾದರೂ ಮಾತಾಡಬಹುದಾದಂತ ಅಖಾಡ. ಅವ ಹೇಳುವವರು ಕೇಳುವವರು ಏನೂ ಇಲ್ಲ. ಯಾಕೆಂದ್ರೆ ನಾವು ಪತ್ವ ಹೊಡಿಸುವುದಿಲ್ಲ ನೋಡಿ, ಕತ್ತಿ ಚೂರಿ ಹಿಡ್ಕೊಂಡು ಹೊರಡುವುದಿಲ್ಲ, ರಕ್ತಪಾತ ಮಾಡುವುದಿಲ್ಲ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತೇವೆ ನಾವು. ನಮ್ದು ಔದಾರ್ಯ ಪ್ರಜ್ಞೆ. ಯಾಕೆಂತಂದ್ರೆ ನಮ್ಮ ಮೂಲದಲ್ಲೇ ಚಾರ್ವಾಕರನ್ನ ನೋಡಿದವರು ನಾವು. ಒಂದು ಧರ್ಮ ಪ್ರಜ್ಞೆ ಅಂತಂದ್ರೆ ಏನು, ಅದರ ಒಳವಿಮರ್ಶೆ, ಅದರ ಮೇಲೆ ಒಂದು ತೌಲನಿಕವಾದಂತ ಅಧ್ಯಯನ, ಸಂವಾದ, ಚರ್ಚೆ, ಆ ಮೂಲಕವೇ ಈ ಧರ್ಮ, ಈ ಅಸ್ಮಿತೆ, ಈ ಸನಾತನ, ಈ ಮಹಾಕಾವ್ಯಗಳು ಸಾವಿರ ವರ್ಷಗಳ ಒಂದು ಪರಿಭ್ರಮಣ ಮತ್ತು ಪರಿಕ್ರಮದ ಅಂತರವೂ ಕೂಡ ಅದು ಹೊಸ ಹೊಸ ವ್ಯಾಖ್ಯಾನಕ್ಕೆ ಒಡ್ಡಿಕೊಳ್ತಾ ವಿಸ್ತರಿಸಿಕೊಳ್ತಾ ಇಡೀ ಪ್ರಪಂಚಕ್ಕೆನೆ ಅದು ಇವತ್ತು ಆಧಾರವಾಗಿ ಸಲ್ತಾ ಇದೆ. ಭಗವಾನ್ ಹೇಳಿದ ಮಾತು, ರಾಮ ಅಪ್ಪನಿಗೆ ಹುಟ್ಟಿದವನಲ್ಲ. ಪುತ್ರಕಾಮೇಷ್ಟಿ ಯಾಗ ಅಂತಂದ್ರೆ ದಶರಥ ತನ್ನ ಹೆಂಡತಿಯರನ್ನ ಪುರೋಹಿತರಿಗೆ ಒಪ್ಪಿಸಿದ್ದು, ಸೀತೆ ಲಕ್ಷ್ಮಣ ಇವರನ್ನೆಲ್ಲ ಕೊಂದ ರಾಮ, ವನವಾಸದಲ್ಲಿ ತಂದೆಯನ್ನ ಅತ್ಯಂತ ಕೆಟ್ಟ ಶಬ್ದಗಳಲ್ಲಿ ಮೂದಲಿಸಿದ ರಾಮ, ಶಂಭೂಕನ ಕೊಲೆ ಮಾಡಿದ ರಾಮ, ವಿವೇಕಾನಂದರು ಹಿಂದೂ ಧರ್ಮವನ್ನೇ ತ್ಯಜಿಸಿದ್ರು. ಈ ರೀತಿಯಾಗಿ ಭಗವಾನ್ ಅವರು ಏನು ಮಾತಾಡಿದ್ದಾರಲ್ಲ ಅದರ ಬಗ್ಗೆ ಪದ್ಮಭೂಷಣ ಶತಾವಧಾನಿ ಆರ್ ಗಣೇಶ್ ಅವರು 15,000 ಗಂಟೆಗೂ ಹೆಚ್ಚು ಕಾಲ ಅವರು ನಮ್ಮ ಈ ಮಹಾಭಾರತ ರಾಮಾಯಣದ ಬಗ್ಗೆ ಮಾತಾಡಿದ್ದಾರೆ, ಬರೆದಿದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಆದರೂ ನಾನು ಅವರನ್ನ ಟೆಲಿಫೋನ್ ಮೂಲಕ ಸಂಪರ್ಕಿಸಿದಾಗ ಅತ್ಯಂತ ವಿನಯದಿಂದ, ಗೌರವದಿಂದ, ಗಾಂಭೀರ್ಯದಿಂದ ಮೂಲ ರಾಮಾಯಣ ಮತ್ತು ಆ ನಂತರದ ಕಾಲಧರ್ಮಗಳಲ್ಲಿ ಹುಟ್ಟಿಕೊಂಡಂತ ರಾಮಾಯಣ ಇವೆಲ್ಲದರ ಸಮಗ್ರವಾದ ಅವಲೋಕನ ಮಾಡಿದಂಥ ಒಂದು ಜೀವ ನಮ್ಮ ಮಧ್ಯೆ ಇವತ್ತು ಇದೆ ಅಂತಾದರೆ, ವಿನಯವೇ ವಿದ್ವತ್ತಾದಂಥ ಒಂದು ಪಂಡಿತರು ಯಾರಾದರೂ ಇವತ್ತು ನಮ್ಮಲ್ಲಿ ಇದ್ದಾರೆ ಅಂತಾದರೆ ಅದು ಶತಾವಧಾನಿ ಆರ್ ಗಣೇಶ್ ಮಾತ್ರ. ನಾರಾಯಣಾಚಾರ್ಯರು ಹೊರಟೋದ್ರು, ಬನ್ನಂಜಿಯವರು ಹೊರಟೋದ್ರು. ಈಗ ವರ್ತಮಾನದಲ್ಲಿ ನಾವು ಇಂಥ ಒಂದು ಕಾಲಾತೀತವಾದಂಥ
ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕು ಅಂತಾದರೆ ನಾವು ನೇರವಾಗಿ ಶತಾವಧಾನಿ ಆರ್ ಗಣೇಶ್ ಅವರನ್ನೇ ಕೇಳಬೇಕಾದಂಥ ಒಂದು ಅನಿವಾರ್ಯವೂ ಹೌದು, ಅದೃಷ್ಟವೂ ಹೌದು. ಅವರು ಮಾತಾಡಿದ್ದನ್ನ ಸುದೀರ್ಘವಾಗಿ ನಿಮ್ಮ ಎದುರು ಈಗ ಇಡ್ತಾ ಇದ್ದೇನೆ. ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣದಲ್ಲಿ ಇದ್ದದ್ದನ್ನೇ ನಾನು ಹೇಳಿದ್ದೇನೆ ಅನ್ನುವಂಥ ಭಗವಾನ್ ಅವರ ಉದ್ಧಟತನಕ್ಕೆ, ಧಾಷ್ಟ್ಯಕ್ಕೆ ಸೌಮ್ಯದಿಂದ, ವಿನಯದಿಂದ ಮೂಲವನ್ನ ಶೋಧಿಸಿ ಹೆಕ್ಕಿ ಹೊರತೆಗೆದು ನಿಮ್ಮೆದುರು ಪ್ರಾಂಜಲವಾಗಿ, ಸರಳವಾಗಿ, ಮನಮುಟ್ಟುವ ರೀತಿಯಲ್ಲಿ, ಯಾವ ಜಿಜ್ಞಾಸೆಗೂ ಸವಾಲಿಗೂ ತಾನು ಸಿದ್ಧನಿದ್ದೇನೆ ಅನ್ನುವ ವಿನಯದಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರು ಮಾತಾಡಿದ್ದಾರೆ. ಆ ಮಾತನ್ನ ನೀವು ಕೇಳಿಸಿಕೊಂಡ್ರೆ ಭಗವಾನ್ ಎಷ್ಟು ಮಟ್ಟಿಗೆ ಉದ್ಧಟತನದ ದಾರಿಯಲ್ಲಿ ಸಾಗ್ತಾ ಇದ್ದಾರೆ ಮತ್ತು ಅವರ ಅಧ್ಯಯನಶೀಲತೆ ಅನ್ನೋದೇ ಒಂದು ಬೊಗಳೆ ಅನ್ನೋದು ನಿಮಗೆ ಅರ್ಥ ಆಗತ್ತೆ. ದಯವಿಟ್ಟು ವ್ಯವಧಾನದಿಂದ ಕೇಳಿ. ಗಣೇಶ್ ಅವರೇ ನಮಸ್ತೆ. ನಮಸ್ಕಾರ, ದಯವಿಟ್ಟು ಹೇಳಿ. ನನಗೆ ಒಂದು ಕ್ಲಾರಿಫಿಕೇಶನ್ಗೆ ಮತ್ತು ನನ್ನ ವಾಹಿನಿಯಲ್ಲಿ ಬಳಸ್ಕೊಳ್ಳಿಕ್ಕೆ ನಾನು ನಿಮ್ಗೆ ಫೋನ್ ಮಾಡಿದ್ದು. ಒಳ್ಳೆಯದು, ಈಗ ಭಗವಾನ್ ಮತ್ತೆ ಅವರ ನಾಲಿಗೆಯ ವನ್ನ ಹರಿಬಿಟ್ಟಿದ್ದಾರೆ. ಮತ್ತೆ ರಾಮನ ಬಗ್ಗೆ, ರಾಮನ ಹುಟ್ಟಿನ ಬಗ್ಗೆ, ರಾಮ ತಂದೆಯವರ ಬಗ್ಗೆ ಮಾತಾಡಿದ ಅನ್ನುವ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಮತ್ತೆ ಈಗ ನಮ್ಮ ನಂಬಿಕೆ, ನಮ್ಮ ಸನಾತನ, ನಮ್ಮ ಅಸ್ಮಿತೆ ಇವನ್ನೆಲ್ಲ ಕೆಣಕ್ತಾ ಇದ್ದಾರೆ. ನನಗೊಂದ್ 2-3 ಪ್ರಶ್ನೆಗಳನ್ನ ನಿಮ್ಮ ಎದುರು ಇಡೋಣ ಅಂತ ಫೋನ್ ಮಾಡಿ. ಕೇಳಿ, ಗೊತ್ತಿರೋದಷ್ಟು ಹೇಳ್ತೀನಿ, ಹೇಳಿ. ಮೊದಲನೇದಾಗಿ, ನಿರಂತರವಾಗಿ ಇವರು ಈ ರೀತಿಯ ನಮ್ಮ ರಾಮ, ಕೃಷ್ಣ, ಮಹಾಭಾರತ ಅಥವಾ ರಾಮಾಯಣದ ಬಗ್ಗೆ ಮಾತಾಡ್ತಾ ಇರೋದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಈ ಬಗೆಗೆ ಭೈರಪ್ಪನವರು ಬಹಳ ಹಿಂದೆಯೇ ತುಂಬಾ ಒಳ್ಳೆಯ ಮಾತನ್ನಾಡಿದ್ರು. ಅವರು ಒಮ್ಮೆ ಭಾರತೀಯ ವಿಜ್ಞಾನ ಮಂದಿರದಲ್ಲಿ ಅವರು ವಿಸಿಟಿಂಗ್ ಫ್ಯಾಕಲ್ಟಿ ಆಗಿ 2-3 ತಿಂಗಳು ಬಂದಿದ್ರು. ಆ ಸನ್ನಿವೇಶದಲ್ಲಿ ಅವರು ಒಂದು ಭಾಷಣವನ್ನು ಮಾಡಬೇಕಾಯ್ತು. ಅವರಲ್ಲಿದ್ದು, ಆ ಸಂಸ್ಥೆಯಲ್ಲಿದ್ದು ಕೆಲವು ಕಾಲ ಆಲೋಚನೆ ಮಾಡಿದ್ದಕ್ಕೆ, ಅಲ್ಲಿಯ ವಿದ್ವಾಂಸರುಗಳನ್ನೆಲ್ಲ ಸಂವಾದ ಮಾಡಿ ಚರ್ಚೆ ಮಾಡಿದ್ದಕ್ಕಾಗಿ ಅವ್ರನ್ನ ಒಂದು ಭಾಷಣ ಮಾಡ್ಬೇಕು ಅಂತಲೂ ಕರೆದಿದ್ರು. ಆ ಭಾಷಣಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಇದೇ ತರದ ಪ್ರಶ್ನೆ ಬಂದಾಗ ಅವರು ಹೇಳಿದ್ರು ಏನಂದ್ರೆ, ರಾಮಾಯಣ ಮಹಾಭಾರತಗಳು ಸನಾತನ ಧರ್ಮವನ್ನ ಜನಸಾಮಾನ್ಯರ ಮಟ್ಟಕ್ಕೆ ಮುಟ್ಟಿಸಿರುವಂತ ಮಹಾಕೃತಿಗಳು. ಅವನ ಬರೆದ ವ್ಯಾಸ ವಾಲ್ಮೀಕಿಗಳು ಸನಾತನ ಧರ್ಮದ ಜೀವಾಳವನ್ನ ಅರತಂತ ಮಹಾಜ್ಞಾನಿಗಳು, ಮಹಾಕವಿಗಳು. ಹಾಗಾಗಿ ಯಾವುದು ನಮ್ಮ ಸನಾತನ ಧರ್ಮದ ಸಮಗ್ರ ಸಾರ ಅಂತ ಇದೆ, ವೇದೋಪನಿಷತ್ತುಗಳಲ್ಲೆಲ್ಲ ಇವೆ, ಅವು ಬಹಳ ಹಿಂದೆ ರಚಿತವಾದವು. ಆ ತತ್ವ ಅಮೂರ್ತವಾದದ್ದು ಮೂರ್ತವಾಗಿ ಜನಮಾನಸಕ್ಕೆ ಮುಟ್ಟಬೇಕು ಅಂತಂದ್ರೆ ಈ ರಾಮಾಯಣ ಮಹಾಭಾರತಗಳ ರೂಪದಲ್ಲಿ ಬಂದದ್ದು ಅಂತ ಅದನ್ನ ರಾಮಾಯಣ ಮಹಾಭಾರತಗಳೇ ಹೇಳಿವೆ. ಕರೆಕ್ಟ್. ಅಲ್ಲಿ ವೇದವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ ಅಂತ ರಾಮಾಯಣ ಧ್ಯಾನ ಶ್ಲೋಕದಲ್ಲಿ ಬರುತ್ತದೆ. ವೇದವಿದ್ಯನಾದ ಪರಬ್ರಹ್ಮ ವಸ್ತುವೇ ರಾಮ ಸ್ವರೂಪಿಯಾಗಿ ಬಂದದ್ದು. ಹೀಗೆ ವಾಲ್ಮೀಕಿ ಮಹರ್ಷಿಗಳು ಬರೆದ ರಾಮಾಯಣ ಸಾಕ್ಷಾತ್ ವೇದ ಸ್ವರೂಪ ಅಂತ. ಹೀಗಾಗಿ ಇವುಗಳು ಎಲ್ಲ ಜನರಿಗೂ ಅರ್ಥವಾಗುತ್ತೆ. ಅದರ ಮೂಲಕ ನಮ್ಮ ಜನಗಳ ಶೀಲ, ವರ್ತನೆ ಮತ್ತೆ ಹೇಗೆ ನಡ್ಕೊಳ್ಬೇಕು, ಹೇಗೆ ನಡ್ಕೊಳ್ಬಾರದು ಎಲ್ಲ ಗೊತ್ತಾಗುತ್ತವೆ. ಹಾಗೆ ಗೊತ್ತಾಗುವುದರಿಂದ ಇಡೀ ಭಾರತ ದೇಶ ಒಕ್ಕಟ್ಟಾಗಿರುತ್ತದೆ, ಸನಾತನ ಧರ್ಮ ಗಟ್ಟಿಯಾಗಿರುತ್ತದೆ. ಆ ಕಾರಣದಿಂದಲೇ ಇದನ್ನೇ ಆಕ್ರಮಿಸಬೇಕು ಅಂತ ಮಾಡ್ತಾರೆ. ಯಾಕೆ ಅಂತಂದ್ರೆ ಯಾವುದು ಹೆಚ್ಚು ಸನಾತನ ಧರ್ಮವನ್ನ ಬೆಸೆಯುತ್ತದೆಯೋ, ನಮ್ಮ ದೇಶವನ್ನ ಬೆಸೆಯುತ್ತದೆಯೋ ಅದನ್ನ ಅಟ್ಯಾಕ್ ಮಾಡಬೇಕು, ಅದನ್ನ ಘಾಸಿ ಮಾಡಬೇಕು ಅನ್ನುವುದೇ ವಿರೋಧಿಗಳ ದೃಷ್ಟಿ. ಅದು ಸಹಜವೇ ಆದದ್ದು. ಈಗ ಒಂದು ದೇಶದ ಕೋಟೆಯನ್ನು ಒಡೆಯಬೇಕು, ಒಂದು ದೇಶದ ಬೊಕ್ಕಸವನ್ನು ಹಾಳು ಮಾಡಬೇಕು, ಅರ್ಥ ನೀತಿಯನ್ನು ಹಾಳು ಮಾಡಬೇಕು ಅನ್ನೋ ತರದ್ದೇ ಇದು ಕೂಡ ಸಾಂಸ್ಕೃತಿಕ ನೀತಿಯನ್ನು ಹಾಳು ಮಾಡಬೇಕು ಅನ್ನೋದೇನೆ ಆ ಒಂದು ದುರುದ್ದೇಶ ಇರುತ್ತದೆ. ಅದರಿಂದ ಮಾಡ್ತಾರೆ. ಹೀಗಾಗಿ ಅವರು ಆಕ್ರಮಣ ಮಾಡುವುದಕ್ಕೆ ಸಹಜವಾದ ಕಾರಣಗಳಿವೆ, ಸರಿಯಾದ ಕಾರಣಗಳಲ್ಲ ಅವು. ಅಂದ್ರೆ ಪ್ರಾಮಾಣಿಕವಾಗಿ ಆಗ ಮಾಡಬಾರ್ದು ಯಾರು ಕೂಡ. ಈಗ ಗ್ರೀಸ್ ದೇಶ ಮತ್ತೆ ಇಡೀ ಯುರೋಪಿನ ಮಾತ್ರ ಸಂಸ್ಥೆಯಾದಂತದ್ದು ಗ್ರೀಸ್. ಅಲ್ಲಿ ಹೋಮರ್ ಮಹಾಕವಿಯ ಇಲಿಡ್, ಒಡಿಸಿ ಮಹಾಕಾವ್ಯಗಳು ಬಂದಿವೆ. ಆದ್ರೆ ಅವುಗಳಲ್ಲಿರುವ ವೀರರನ್ನ ಇವತ್ತು ಆರಾಧನೆ ಮಾಡೋರು ಯಾರು ಇಲ್ಲ. ಆ ಪೇಗನ್ ಸಂಸ್ಕೃತಿಯೇ ನಾಶವಾಗ್ಬಿಡ್ತು. ಕ್ರೈಸ್ತ, ಇಸ್ಲಾಂ ಮತಗಳೆಲ್ಲ ಅಲ್ಲಿ ಬಂದು ದಾಳಿ ಮಾಡಿ ಹೊರಟೋಗ್ಬಿಡ್ತು. ಆದ್ರೆ ನಮ್ಮ ದೇಶದಲ್ಲಿ ಹಾಗಲ್ಲ. ಮಹಾಕಾವ್ಯ ಪರಂಪರೆ ಇವತ್ತು ಆರಾಧ್ಯವಾಗಿ ಪೂಜನೀಯವಾಗಿದೆ. ಹೀಗಿರುವಾಗ ಇದನ್ನ ಆಕ್ರಮಣ ಮಾಡಿದ್ರೆ ಜನರಿಗೆ ನೋವಾಗುತ್ತದೆ.
ಮತ್ತೆ ಆಕ್ಷೇಪ ಮಾಡೋದು ಬಹಳ ಸುಲಭ, ಅದಕ್ಕೆ ಹೌದು. ಉತ್ತರ ಕೊಡುವುದು ಯಾವತ್ತೂ ಕಷ್ಟ. ಕ್ಷೀಣವನ್ನ, ತಾಳ್ಮೆಯನ್ನ ಮತ್ತು ಅವರನ್ನ ವಿಶದವಾಗಿ ವಿವರಿಸಬೇಕು ಅನ್ನುವ ಕಾಳಜಿಯನ್ನ ಎಲ್ಲ ಇಟ್ಟುಕೊಳ್ಬೇಕಾಗುತ್ತದೆ. ಹಾಗಾಗಿ ಈಗ ಹಿಟ್ ಅಂಡ್ ರನ್ ಅಂತ ಇರುತ್ತಲ್ಲ, ಅದೇ ಹೌದು. ರೀತಿ ಸ್ಪಿಟ್ ಅಂಡ್ ರನ್ ಅನ್ನುವಂಥದ್ದನ್ನು ಎಷ್ಟೋ ಜನ ಮಾಡ್ತಾರೆ. ಇದು ಅದೇ ರೀತಿಯಾದದ್ದು. ಹಾಗಾಗಿ ಇಲ್ಲಿರುವುದು ಸ್ಪಷ್ಟವಾಗಿ ಗೊತ್ತಿದೆ, ಅಜ್ಞಾನದಿಂದ ಅಲ್ಲ ಮಾಡೋದು, ಹ್ಮ್. ಬೇಕಂತಲೇ ಮಾಡುವಂಥದ್ದು, ದುರುದ್ದೇಶದಿಂದ ಕೂಡಿರುವುದು ಅಂತ ಗೊತ್ತಾಗುತ್ತದೆ. ಹೌದು. ಅವ್ರೀಗ ಈ ಹೊತ್ತಿನಲ್ಲಿ ಪ್ರಶ್ನೆ ಮಾಡಿದ್ದು ಮೂಲಭೂತವಾಗಿ ಒಂದು ಪುತ್ರಕಾಮೇಷ್ಟಿ ಯಾಗ ಅಂದ್ರೆ ಅದರ ನಿಬಂಧನೆಯೇ ಆ ಆ, ದಶರಥನ ಪತ್ನಿಯರನ್ನ ಪುರೋಹಿತರಿಗೆ ವಹಿಸುವುದು ಅಂತ ಹೇಳಿದರು. ಹಾ, ಇದು ರಾಮಾಯಣದಲ್ಲಿ ಸ್ವಲ್ಪವೂ ಇಲ್ಲ. ವಾಲ್ಮೀಕಿ ರಾಮಾಯಣವನ್ನ ನಾನು ಆಧಾರವಾಗಿ ಇಟ್ಕೊಂಡಿದ್ದೀನಿ. ಹ್ಮ್. ಅದು ಕ್ರಿಟಿಕಲ್ ಎಡಿಷನ್ ಸೇರಿದಂತೆ ಅನೇಕ ಆವೃತ್ತಿಗಳನ್ನ ನೋಡಿದ್ದೀನಿ. ನನ್ನ ಪೂಜ್ಯ ಗುರುಗಳು ರಂಗನಾಥ್ ಶರ್ಮರು ಕನ್ನಡದಲ್ಲಿ ತುಂಬಾ ಸೊಗಸಾಗಿ ರಾಮಾಯಣವನ್ನ ಅನುವಾದವನ್ನು ಮಾಡಿದ್ದಾರೆ. ಅದು ಎಲ್ಲ ಕಡೆಗೂ ವ್ಯಾಪಕವಾಗಿ ಜನಪ್ರಿಯವಾಗೂ ಇದೆ. ಹ್ಮ್. ಅದಕ್ಕೆ ಡಿ.ವಿ. ಗುಂಡಪ್ಪನಂತಹ ಮಹಾನುಭಾವರೇ ಎಲ್ಲ ಸಂಪುಟಗಳಿಗೂ ಮುನ್ನುಡಿ ಬರೆದಿದ್ದಾರೆ. ಹ್ಮ್. ಅಲ್ಲೆಲ್ಲ ನೋಡಿದಾಗ ಅಶ್ವಮೇಧ ಯಾಗ ಮತ್ತು ರಾಜಸೂಯ ಯಾಗ, ಈ ತರ ಎಷ್ಟೋ ಯಾಗಗಳು ಇವೆ. ಹ್ಮ್. ನಮಗೆ ಬೇಕಾದದ್ದನ್ನ ಬಯಸಿದ್ದನ್ನು ಕೊಡೋದಕ್ಕೆ ಯಾಗ ಅಂತನ್ನುವಂತ ಒಂದು ಕಲ್ಪನೆ ಉಂಟು. ನಾವು ಪೂಜೆ ಮಾಡ್ತೀವಿ, ಭಗವಂತನಿಂದ ಅನುಗ್ರಹ ಪಡಿತೀವಿ, ಆ ಥರದ್ದೇನೆ ಅಗ್ನಿಯ ಮೂಲಕ ಮಾಡುವುದು ಯಾಗ ಅನ್ಸ್ಕೊಂಡ್ರೆ, ಪ್ರತಿಮೆಗಳಿಗೆ ಮಾಡತಕ್ಕಂಥದ್ದು ಪೂಜೆ ಅಂತ ಅದೊಂದು ನಂಬಿಕೆ, ಸಂಪ್ರದಾಯ. ಹ್ಮ್. ಇಲ್ಲಿ ಪುತ್ರಕಾಮೇಷ್ಟಿ ಅಂತಂದ್ರೆ ಮಗ ಬೇಕು ಅನ್ನುವ ಬಯಕೆಯಿಂದ ಮಾಡುವಂತ ಒಂದು ಹೋಮ, ತ್ರೇತಾಗ್ನಿ ಕಾಂಡದಲ್ಲಿ ಬರುವಂತದ್ದು. ಅಲ್ಲಿ ಯಾವುದೇ ಆ ಇಡೀ ಪ್ರಕ್ರಿಯೆಯಲ್ಲಿ ಅಂದ್ರೆ ಪುತ್ರಕಾಮೇಷ್ಟಿ ಅನ್ನುವ ಯಾಗದಲ್ಲಿ ಎಲ್ಲಿಯೂ ಕೂಡ ಸಂತಾನವನ್ನು ಬಯಸುವಂತ ವ್ಯಕ್ತಿ ತನ್ನ ಹೆಂಡತಿಯನ್ನು ಬೇರೊಬ್ಬರ ಮೂಲಕವಾಗಿ ಗರ್ಭಿಣಿ ಮಾಡಿಸುವಂತದ್ದು ಅನ್ನೋದು ಇಲ್ಲ, ಯಜ್ಞ ಪದ್ಧತಿಯಲ್ಲಿ ಇಲ್ಲ, ರಾಮಾಯಣದಲ್ಲಂತೂ ಬರದೇ ಇಲ್ಲ. ಈಗ ಬೇರೊಬ್ಬರಿಂದ ತನ್ನ ಹೆಂಡತಿಯಲ್ಲಿ ಸಂತಾನವನ್ನು ಉತ್ಪಾದನೆ ಮಾಡುವಂತದ್ದು ಕ್ರಮ ಹಿಂದೆ ಇತ್ತು ಅಂತ ಗೊತ್ತಾಗುತ್ತದೆ. ಅದಕ್ಕೆ ನಿಯೋಗ ಅಂತ ಕರೀತಾರೆ. ಧರ್ಮಶಾಸ್ತ್ರಗಳಲ್ಲಿ ಅದನ್ನು ಹೇಳಿದ್ದಾರೆ. ಮಹಾಭಾರತದಲ್ಲಿ ಪಾಂಡವರು ಮತ್ತು ಪಾಂಡವರಿಗೂ ಹಿಂದೆ ಪಾಂಡು, ಧೃತರಾಷ್ಟ್ರ ಇವರೆಲ್ಲ ಹುಟ್ಟಿದ್ದು ನಿಯೋಗದಿಂದ ಅಂತ ಗೊತ್ತಾಗ್ತದೆ. ಯಾವುದೇ ಏನಾದ್ರೂ ಆತರ ಆಗಿದ್ರೆ ಬರೆಯೋದಿಕ್ಕೆ ಮಹರ್ಷಿಗಳಿಗೆ ಯಾವ ಸಂಕೋಚವೂ ಇಲ್ಲ, ಅವರು ಸತ್ಯದರ್ಶಿಗಳು. ಹೀಗಾಗಿ ರಾಮಾಯಣದಲ್ಲಿ ಪುತ್ರಕಾಮೇಷ್ಟಿ ಯಾಗ ಮಾಡಿದಾಗ ಯಜ್ಞಕುಂಡದಿಂದ ಪ್ರಜಾಪತ್ಯ ಪುರುಷ ಬರ್ತಾನೆ, ಅವನು ಪಾಯಸವನ್ನ ಕೊಡ್ತಾನೆ, ಅದನ್ನ ಸ್ವೀಕರಿಸಿದ ಪತ್ನಿಯರು ಗರ್ಭಿಣಿಯರಾಗ್ತಾರೆ. ಅದು ನಂಬಿಕೆ. ಹಾಗಾಗಿ ಆ ನಂಬಿಕೆ ನಡೆದದ್ದು. ಅದರಲ್ಲಿ ಪುರೋಹಿತ ಬಂದವನು ಯಜ್ಞ ಮಾಡಿಸಿದವನು ಅಂದ್ರೆ ನಮಗೆ ಗೊತ್ತಿರುವಂತೆ ರೋಮಪಾದ ಅನ್ನುವ ಮಹಾರಾಜನ ಅಳಿಯ ಬಂದದ್ದು ಋಷ್ಯಶೃಂಗ ಮಹರ್ಷಿ ಅಂತ. ಆತ ಯಜ್ಞ ಮಾಡಿಸೋಕೆ ಬಂದ ಹೊರತು ಸಂತಾನ ಕೊಡೋದಕ್ಕೆ ಅಂತ ಅಲ್ಲ. ಕೆಲವರು ಧೂರ್ತರು ಆ ರೀತಿಯಾದ ಕಲ್ಪನೆಗಳನ್ನು ಮಾಡಬಹುದು. ಹಾಗೆ ಮಾಡುವುದಕ್ಕೆ ಕಾವ್ಯದಲ್ಲಿ ಯಾವುದೇ ಆಧಾರ ಇಲ್ಲ. ಇಲ್ಲ, ಇದು ಅಲೌಕಿಕ, ಯಾಕೆ ಹೀಗೆ ಮಾಡಬಾರದು, ಯಾಕೆ ಹಾಗೆ ಮಾಡಬಾರದು ಅಂದ್ರೆ ಇರುವ ಕಾವ್ಯವನ್ನೇ ಅದಕ್ಕೆ ಬೇರೆ ಪ್ರತಿಕೂಲವಾದಂತ ಆಧಾರ ಇನ್ನೆಲ್ಲಿಯೂ ಇಲ್ಲದೆ ಇದ್ದಾಗ ಅದನ್ನೇ ಅದರ ವಿರುದ್ಧ ಬಳಸ್ತಕ್ಕಂಥದ್ದು ತರ್ಕಸಂಗತವಾಗುವಂಥದ್ದಲ್ಲ. ಆಮೇಲೆ ಅವರು ಹೇಳಿ ಸರ್, ಅದು ಅದಕ್ಕೆ ರಾಮಾಯಣದಲ್ಲಿ ಆಸ್ಪದವಿಲ್ಲ. ಮತ್ತೆ ಇಡೀ ರಾಮಾಯಣ ಕಥೆ ಬೇರೆ ಬೇರೆ ಪುರಾಣ ಇತಿಹಾಸಾದಿಗಳಲ್ಲಿ ಕೂಡ ಬಂದಿವೆ. ಆ ಎಲ್ಲಿಯೂ ಕೂಡ ಅದು ಮಹಾಭಾರತದಲ್ಲಿ ಬಂದಿದೆ, ಭಾಗವತದಲ್ಲಿ ಬಂದಿದೆ, ರಾಮಾಯಣ ಕಥೆ ಅಲ್ಲಿಯೂ ಕೂಡ ಇಲ್ಲ. ಹೀಗಾಗಿ ರಾಮ, ಲಕ್ಷ್ಮಣ, ಭರತ ಶತ್ರುಘ್ನರು ದಶರಥನ ಔರಸ ಪುತ್ರರು, ಅವನಿಂದಲೇ ಅವನ ರಾಣಿಯರಿಗೆ ಹುಟ್ಟಿದವರು ಅನ್ನೋದು ಸ್ಪಷ್ಟವಾಗುತ್ತದೆ. ಈಗ ಅವರು ದಶರಥನ ಇಂದ ಹುಟ್ಟಿದ ಮಗನೇ ಅಲ್ಲ, ಅಪ್ಪನಿಂದ ಹುಟ್ಟಿದವನಲ್ಲ, ಪುರೋಹಿತರಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಅದಕ್ಕೆ ವಾಲ್ಮೀಕಿ ರಾಮಾಯಣದಲ್ಲಿ ಯಾವುದೂ ಆಧಾರವಿಲ್ಲ. ಹೀಗೆ ಹೇಳುವಂತದ್ದು ಅಜ್ಞಾನವನ್ನು ಅಥವಾ ಅನ್ಯಾಯವನ್ನು ತೋರ್ಪಡಿಸುವಂತ ಮಾತು. ಆಮೇಲೆ ಅದು ತಿಳಿದು ಹೇಳಿದರೆ ಸುಳ್ಳಾಡದಂತೆ, ತಿಳಿದು ಹೇಳಿದರೆ ಅಜ್ಞಾನದಿಂದ ಹೇಳದಂತೆ ಅಂತ ಆಗುತ್ತದೆ. ಮಾತಿಗೆ ಅವ್ರು ಹೇಳ್ತಾರೆ, ನಾನು ರಾಮಾಯಣದ ಮೂಲದಿಂದಲೇ ಅದನ್ನ ಆಧಾರ ಕೊಟ್ಟು ನಾನು ಪುಸ್ತಕ ಬರೆದಿದ್ದೇನೆ ಅಥವಾ ಮಾತಾಡಿದ್ದೇನೆ ಅಂತಾರೆ. ಅವ್ರು ಯಾವ ರಾಮಾಯಣ ನೋಡಿದ್ದಾರೆ ಅಂತ ಅರ್ಥ ನನಗದು ಗೊತ್ತಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಹೀಗೆ. ಅವರು ವನವಾಸಕ್ಕೆ ಹೋದಾಗ ತಂದೆಯನ್ನ ಅತ್ಯಂತ ಕೆಟ್ಟ ಮತ್ತು ಹೀನ ಶಬ್ದಗಳಲ್ಲಿ ಲಕ್ಷ್ಮಣನೊಟ್ಟಿಗೆ ಮೂದಲಿಸಿದ್ದ ಅಂತಾರೆ. ಖಂಡಿತ ಕೆಟ್ಟ ಹೀನ ಶಬ್ದಗಳು ಅಲ್ಲ. ರಾಮ ಒಂದೇ ಒಂದು ಬಾರಿಗೆ ದಶರಥನನ್ನ ಕಾಮಾತ್ಮ, ಆತ ಹೆಂಡತಿಯಗೆ ಮರುಳಾಗಿ ತನ್ನಂಥ ಧಾರ್ಮಿಕನು ವಿನಯಶೀಲನು ಆದ ಮಗನನ್ನ ಕಾಡಿಗಟ್ಟಿದ ಅಂತ ದುಃಖ ಪಡ್ತಾನೆ. ಅದು ಸಂಕಟದಿಂದ ಹೇಳುವುದು. ಒಂದೇ ಒಂದು ಬಾರಿ ಅದು ರಾಮಾಯಣದಲ್ಲಿ ಕಾಡಿಗೆ ಬಂದ ರಾತ್ರಿ ಲಕ್ಷ್ಮಣನ ಜೊತೆ ಆಡುವ ಮಾತು. ಆದರೆ ಅದು ಒಂದು ಬಾರಿ ಮನಸ್ಸಿನಲ್ಲಿ ಬಂದು ಹೋಗುವುದು. ಯಾತಕ್ಕೆ? ರಾಮ ಕೊನೆಗೆ ಸೀತಾಗ್ನಿ ಪರೀಕ್ಷೆ ಎಲ್ಲ ಆದ್ಮೇಲೆ ಹೇಳ್ತಾನೆ, ಆತ್ಮಾನಂ ಮಾನುಷಂ ಮನ್ಯೆ ಅಂತ.
ತನ್ನನ್ನು ಮಾನವನಾಗಿ ಮಾನವ ಸ್ವಭಾವವನ್ನ ತೋರ್ಪಡಿಸುವಂತೆ ಇದನ್ನ ಇಟ್ಟುಕೊಂಡು ಆಕ್ಷೇಪ ಮಾಡುವುದಲ್ಲ. ಯಾಕೆಂದ್ರೆ ಅವನ ತಂದೆಗೆ ಎಷ್ಟು ಭಕ್ತಿಯಿಂದ ನಡ್ಕೊಂಡಿದ್ದಾನೆ ಅಂತಂದ್ರೆ, ಈಗ ರಾಮ ಹೀಗೆ ಹೇಳಿದ್ದಾನೆ ಅನ್ನೋದು ಯಾವ ರಾಮಾಯಣದಲ್ಲಿ ಅವರು ಹೇಳ್ತಾರಲ್ಲ, ಅಲ್ಲಿಯೇ ದಶರಥ ಕೊನೆಗೆ ಬಂದು ವಿಮಾನದಿಂದ ಇಳಿದು ಬಂದು ದೇವಲೋಕದಿಂದ ರಾಮನನ್ನ ಸೀತೆಯನ್ನ ಮೆಚ್ಚಿಕೊಂಡು ಒಳ್ಳೆ ಮಾತಾಡುವುದು ಕೂಡ ಬರುತ್ತದೆ. ಆಮೇಲೆ ದಶರಥನಿಗೆ ಶ್ರಾದ್ದ ಪಿಂಡ ಪ್ರದಾನ ಇತ್ಯಾದಿಗಳನ್ನೆಲ್ಲ ಮಾಡಿದ್ದು ಬರ್ತದೆ. ಮತ್ತೆ ಮತ್ತೆ ತಂದೆಯ ಮಾತನ್ನು ನಡೆಸಬೇಕು ಅಂತ ಬಹಳ ಹೆಮ್ಮೆ ಪಡ್ತಾ ಇದ್ದದ್ದು ತಂದೆಯನ್ನು ಕುರಿತು ನೂರಾರು ಉಲ್ಲೇಖಗಳು ಬರ್ತವೆ. ಅದನ್ನ ನಾವು ಗಮನಿಸಬೇಕಾಗುತ್ತದೆ. ಮತ್ತೆ ರಾಮ ಹಾಗೆ ಹೇಳಿದ್ದು ಏನು, ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಹೀಗರ ಹೇಳಿದರಾದರೂ ಲಕ್ಷ್ಮಣ ತಾನು ತನ್ನ ತಾಯಿಯಂದ್ರನ್ನ ನೋಡ್ಕೊಳ್ಳೋದಕ್ಕೆ ಅಲ್ಲಿಗೆ ಹೋಗ್ಬಿಡ್ತಾನೆ ಅಯೋಧ್ಯೆಗೆ. ಲಕ್ಷ್ಮಣ ತನ್ನೊಡನೆ ಬಂದು ಕಷ್ಟಪಡುವುದು, ಆ ತೊಂದರೆ ಎಲ್ಲ ಅವನಿಗೆ ತಗ್ಗುತ್ತದೆ ಎನ್ನುವ ಉಪಾಯದಿಂದ ಹೇಳ್ದ ಅಂತ ಕೂಡ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಹೀಗಾಗಿ ರಾಮನನ್ನ ನಾವು ಲೋಕೋತ್ತರನಾದ ಮನುಷ್ಯ ಅಂತ ತೆಗೆದುಕೊಳ್ಬೇಕು. ಅವನೇ ಹೇಳ್ತಾನೆ, ಮರ್ತ್ಯಾವತಾರ ಕಿಲ ಮರ್ತ್ಯ ಶಿಕ್ಷಣ, ಮನುಷ್ಯನಾಗಿ ಮನುಷ್ಯರಿಗೆ ಒಂದು ಶಿಕ್ಷಣ ಕೊಡಬೇಕು ಅಂತ. ಹಾಗೆ ಕೊಡಬೇಕು ಅಂದಾಗ ಮನುಷ್ಯರಂತೆ ವರ್ತಿಸಬೇಕು. ಅವನು ದೇವತೆ ಅನ್ನೋದು ಅಷ್ಟೇ ಆಗಿದ್ದಿದ್ರೆ ರಾವಣ ಹುಟ್ಟದಂತೆಯೇ ಮಾಡಬಹುದಾಗಿತ್ತು ಅಂತ ಅನ್ಬಹುದು. ಅದು ಒಂದು ಲೀಲೆ. ಹೌದು, ಆ ಲೀಲೆಯಲ್ಲಿ ಇದು ಒಂದು ಭಾಗ. ಆ ಲೀಲಾ ಮಾತ್ರವಾಗಿ ಮಾಡಿದ್ದು ಅಂತ ನಾವು ಭಾವಿಸಿಕೊಳ್ಬೇಕು. ಹಾಗೆ ಮಾಡುವ ಮೂಲಕ ರಾಮ ನಮಗಿನ್ನೂ ಹತ್ತಿರವಾಗ್ತಾನೆ. ಕರೆಕ್ಟ್. ನಮ್ಮ ಸನಾತನ ಧರ್ಮದ ಈ ಇತಿಹಾಸ ಪುರಾಣ ದೇವತೆಗಳ ಸ್ವರೂಪವನ್ನು ಕಂಡಾಗ ನಮಗೆ ಆ ದೇವತೆಗಳು ನಮ್ಮಂತೆ ಇದ್ದಾರೆ, ಅವರನ್ನು ನಾವು ಪ್ರೀತಿಯಿಂದ ಪ್ರಶ್ನಿಸಬಹುದು, ಅವರ ಬೆಳಕಿನಲ್ಲಿ ನಮ್ಮನ್ನ ತಿದ್ದುಕೊಳ್ಳಬಹುದು ಅನ್ನೋದು ಬರುತ್ತದೆ. ಪ್ರೀತಿಯಿಂದ ಯಾವುದೇ ಆಕ್ಷೇಪ ಮಾಡಿದ್ರೆ ನಡೆಯುತ್ತದೆ. ದ್ವೇಷದಿಂದ ದುರುದ್ದೇಶದಿಂದ ಇನ್ಯಾವುದೋ ಲಾಭಗಳ ಮತ್ಯಾವುದನ್ನು ನೋಯಿಸಬೇಕು, ಇನ್ಯಾರಿಗೂ ಘಾಸಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದ ಒಳ್ಳೆ ಮಾತು ಕೆಟ್ಟದ್ದೇ ಆಗ್ಬಿಡುತ್ತದೆ. ಅದರಿಂದ ರಾಮನನ್ನ ಇಡೀ ಇಷ್ಟು ದೊಡ್ಡ ಪರಂಪರೆ ಕಂಡಿದೆಯಲ್ಲ, ಯಾರಿಗೂ ಇದು ಕಾಣಿಸಲಿಲ್ವೇ? ಕುವೆಂಪು ಅವರು ಎಷ್ಟು ಭಕ್ತಿಯನ್ನು ತೋರ್ಪಡಿಸಿದ್ದಾರೆ ರಾಮಾಯಣದಲ್ಲಿ ರಾಮನ ಬಗೆಗೆ. ಅದನ್ನ ನೋಡಿದ್ರೆ ಏನಂತ ನೋಡ ನಾವು, ಮಾಸ್ತಿಯವರು ಎಷ್ಟು ಭಕ್ತಿ ಪ್ರೀತಿಗಳನ್ನು ತೋರಿಸಿದ್ದಾರೆ. ಹೀಗೆ ತುಂಬಾ ದೊಡ್ಡ ಪರಂಪರೆ ಇದೆ. ತೊರವೆ ನರಹರಿ ಬರೆದಂತ ತೊರವೆ ರಾಮಾಯಣ ಇರ್ಬೋದು, ನಾಗಚಂದ್ರ ಬರೆದಂತ ರಾಮಾಯಣ, ರಾಮಚಂದ್ರ ಚರಿತ ಪುರಾಣ, ಕನ್ನಡದಲ್ಲಿ ಎಷ್ಟು ದೊಡ್ಡ ಪರಂಪರೆ ಇದೆ. ತಮಿಳಿನಲ್ಲಿ ಕಂಬ ಬರೆದಿರೋದು, ತೆಲುಗಿನಲ್ಲಿ ಭಾಸ್ಕರಾದಿಗಳು ಬರೆದಿರೋದು. ಇಡೀ ಭಾರತದಲ್ಲಿ ಯಾವ ಮಹಾಕವಿ ರಾಮಾಯಣದ ಬಗೆಗೆ ಕಾವ್ಯ ಬರೆದ್ರು ಆ ಕಾವ್ಯದಲ್ಲಿ ಈ ಬಗ್ಗೆ ಅಗ್ಗದ ಮಾತುಗಳು, ರಾಮನನ್ನ ತಿರಸ್ಕರಿಸುವಂತದ್ದಿಲ್ಲ. ಅದನ್ನ ನಾವು ನೋಡ್ಬೇಕು. ಸೆಲೆಕ್ಟಿವ್ ಕೊಟೇಶನ್ ಅನ್ನೋದು ಬಹಳ ಅಪಾಯಕಾರಿಯಾದದ್ದು. ಸೀತೆಯನ್ನು ಲಕ್ಷ್ಮಣನನ್ನು ಕೊಂದ ರಾಮ ದೇವರಾಗಿ ಮನುಷ್ಯರ ಕೊಂದ ರಾಮ ಅಂತಾರ. ಅವನು ಹೇಗೆ ದೇವರಾಗ್ತಾನೆ ಅಂತ. ಸೀತೆಯನ್ನ ರಾಮ ಕೊಂದದ್ದು ಅಲ್ಲ, ಸೀತೆಯನ್ನ ಪರಿತ್ಯಾಗ ಮಾಡಿದ ರಾಮ ತಾನೂ ನೊಂದ. ಹೌದು, ನಾನು ಭಾವಿಸ್ತೀನಿ ಅದು ನಿಜವಾಗಿ ಪ್ರಾಮಾಣಿಕರಾಗಿರುವಂತ ಗಂಡಂದರಿಗೆ ಅರ್ಥವಾಗುತ್ತದೆ ಅನ್ಸುತ್ತದೆ. ಯಾವ ಹೆಂಡತಿಗಾಗ್ಲಿ ತನ್ನ ಗಂಡ ತನ್ನನ್ನ ಮರೆಯದೆ ಎಂದೂ ಇದ್ದರೆ ಅದು ಬಹಳ ದೊಡ್ಡ ಸಂತೋಷ ಅಂತ ಭಾವಿಸ್ತಾಳೆ. ಹೌದು, ತನ್ನನ್ನ ಬಿಟ್ಟು ಬೇರೊಬ್ಬಳಿಂದ ಕಟ್ಕೊಂಡ ಅಂತಂದಾಗ ಆ ಹೆಣ್ಣಿಗೆ ಆಗುವ ನೋವು ಇವಳನ್ನು ಬಿಟ್ಟಿದ್ದಕ್ಕಿಂತ ಹೆಚ್ಚು ತೀವ್ರವಾದದ್ದು. ಇದನ್ನು ಕಾಳಿದಾಸ ಉಲ್ಲೇಖ ಮಾಡ್ತಾನೆ. ಕಾಳಿದಾಸ ರಘುವಂಶದಲ್ಲಿ ಹೇಳ್ತಾನೆ, ಸೀತೆಗೆ ಕಾಡಲ್ಲಿದ್ದಾಗ ಯಜ್ಞ ಮಾಡುವಾಗ ಯಜ್ಞಕ್ಕೆ ಪತ್ನಿ ಬೇಕೇ ಬೇಕು ಅನ್ನುವ ನೆವ ಇಟ್ಟುಕೊಂಡು ಅವನು 10 ಮದುವೆ ಆಗ್ಬಹುದಾಗಿತ್ತು, ಆಗದೆ ಹೊನ್ನಿನಲ್ಲಿ ಸೀತೆಯ ವಿಗ್ರಹವನ್ನು ಇಟ್ಟುಕೊಂಡು ಮದುವೆ ಮಾಡಿಕೊಂಡ ಅನ್ನೋ ಸುದ್ದಿಯನ್ನು ಕೇಳಿ ಅವಳಿಗೆ ತನ್ನ ವಿಯೋಗದ ಸಂಕಟವೆಲ್ಲ ಹೋಯಿತು ಅಂತ ಬರೆದಿದ್ದಾನೆ ರಘುವಂಶದ. ರಘುವಂಶದ 14ನೇ ಸರ್ಗದ ಕೊನೆಯಲ್ಲಿ ಬರುವಂತಹ ಶ್ಲೋಕದಲ್ಲಿ ಆ ಮಾತು ಬರ್ತದೆ. ಹೀಗಾಗಿ ರಾಮ ಸೀತೆಯನ್ನ ಪರಿತ್ಯಾಗ ಮಾಡಿ ಸೀತೆಗೆ ಹೇಗೆ ದಂಡನೆ ವಿಧಿಸಿಕೊಂಡು ಹಾಗೆ ತನಗೂ ದಂಡನೆ ವಿಧಿಸಿಕೊಂಡ. ಮತ್ತೆ ಇಲ್ಲಿ ರಾಮನನ್ನು ಮತ್ತೊಬ್ಬರನ್ನು ಆಕ್ಷೇಪ ಮಾಡುವುದಲ್ಲ, ಅಯೋಧ್ಯೆಯ ಪ್ರಜೆಗಳನ್ನ ಆಕ್ಷೇಪ ಮಾಡಬೇಕು. ಅದು ಅಗಸ ಒಬ್ಬ ಮಾಡಿದ್ದು ಕೆಟ್ಟ ಮಾತಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಿಲ್ಲ. ಇಡೀ ಕೋಸಲ ಜನಪದದಲ್ಲಿ ಅಯೋಧ್ಯೆ ಎಲ್ಲ ಹೀಗೆ ನಡೀತಾ ಬಂತು ಅಂತ. ಆದ್ದರಿಂದ ರಾಮ ತಾನು ಆಳ್ವಿಕೆ ಮಾಡುವವನು ಒಂದು ಮಾದರಿ ಆಗಬೇಕು ಅಂತ ಮಾಡಿದ. ಒಂದು ಪಕ್ಷ ಅವನು ಸೀತೆಯನ್ನ ತನ್ನ ಜೊತೆಗೆ ಇಟ್ಕೊಂಡಿದ್ದಿದ್ರೆ ಇವತ್ತು ರಾಮಾಯಣ ನಮ್ಮ ಜೊತೆ ಇರ್ತಾ ಇರಲಿಲ್ಲ. ರಾಮಾಯಣ ಇರೋದಕ್ಕೆ ಕಾರಣ ಲೋಕೋತ್ತರವಾದದ್ದನ್ನ ಮಾಡದ. ಅವನು ಪ್ರೇಯಸ್ಸಿಗಿಂತ ಶ್ರೇಯಸ್ಸನ್ನ ದೊಡ್ಡದಾಗಿ ಕಂಡ ಅಂತ ಕಠೋಪನಿಷತ್ತಿನ ಮಾತು. ಶ್ರೇಯಸ್ಸು ಅನ್ನುವುದಕ್ಕಿಂತ ಪ್ರೇಯಸ್ಸು ಕಡಿಮೆ, ಪ್ರೇಯಸ್ಸಿಗಿಂತ ಶ್ರೇಯಸ್ಸು ದೊಡ್ಡದು, ಅದನ್ನ ಜ್ಞಾನಿಗಳು ಅದನ್ನ ಧೀರರು ಸ್ವೀಕರಿಸಬೇಕು ಅಂತ ವಿವೇಕಾನಂದ ಸ್ವಾಮಿಗಳೆಲ್ಲ ಇದನ್ನು ತುಂಬಾ ವಿಶೇಷವಾಗಿ ಹೇಳಿದ್ದಾರೆ. ಹಾಗಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ರಾಮನು ನೊಂದ ಅನ್ನುವುದನ್ನು ತೋರ್ಪಡಿಸುವುದು, ಮತ್ತೆ ವಾಲ್ಮೀಕಿಗಳು ಸೀತೆಗೆ ರಾಮ ಅನ್ಯಾಯ ಮಾಡದ ಅನ್ನುವ ಮಾತನ್ನ ಹೇಳ್ತಾರೆ.
ಹಾಗೆ ಹೇಳಿಯೂ ರಾಮನನ್ನ ನಿಂದಿಸೋದಿಲ್ಲ. ಅದು ಉತ್ತರಕಾಂಡದಲ್ಲಿ ಬರ್ತದೆ. ರಾಮ, ಸೀತೆಯಲ್ಲಿ ಕಳಂಕ ಇಲ್ಲ, ಅವಳಿಗೆ ದಯವಿಟ್ಟು ಅನ್ಯಾಯ ಮಾಡದೆ ಸ್ವೀಕರಿಸು ಅಂತ. ಆದ್ರೆ ರಾಮನಿಗೆ ಅಸಹಾಯಕತೆ ಏನಿತ್ತು ಅಂತಂದ್ರೆ ಲೋಕಾಪವಾದ. ನಮ್ಮ ಮನೆಯಲ್ಲಿ ಇರುವ ಒಂದು ಮಗು ಪಕ್ಕದ ಮನೆಗೆ ಆಟ ಆಡೋಕ್ ಹೋಗಿದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಮನೆಗೆ ಬಂದಿದೆ. ಆಗ ಆ ಮಗು ಬಂದಿದ್ದ ತಕ್ಷಣ ಪಕ್ಕದ ಮನೆಯವರು ನಮ್ಮಲ್ಲಿ ಎಲ್ಲೋ ಬೆಳ್ಳಿ ಬಟ್ಲಿತ್ತು, ಬಂಗಾರ ಚೈನ್ ಇತ್ತು, ಎಲ್ಲೋ ಹೋಯ್ತು, ಏನೋ ಆಯ್ತು ಅಂತ ಗಲಾಟೆ ಎಬ್ಸಿದ್ರೆ ನಾವು ನೀವೇ ಏನೋ ಮಾಡಿದ್ದೀರಾ ಅಂತ ಅನ್ನೋಲ್ಲ, ಮರ್ಯಾದಸ್ಥರಾದ್ರೆ ನಾವು ನಮ್ಮ ಮಗುವನ್ನು ದಂಡಿಸ್ತೀವಿ. ನೀನ್ ಅವ್ರ ಮನೆಗೆ ಯಾಕೆ ಹೋದೆ, ಏನ್ ಮಾಡ್ದೆ, ಮುಟ್ಟದ್ಯಾ, ನೋಡಿದ್ಯಾ ಅಂತ ಬೀದಿ ಕರ್ಕೊಂಡ್ಬಂದು ಹೊಡಿತೀವಿ. ಹೌದು. ಅಷ್ಟೊತ್ತಿಗೆ ಆ ಬೆಳ್ಳಿ ಬಟ್ಲು, ಬಂಗಾರ ಚೈನು ಸಿಗುತ್ತದೆ ಅವರಿಗೆ. ಆದ್ರೆ ನಾವು ನಮ್ಮ ಮಗುವಿನ ಮೇಲೆ ತೋರಿಸಿದ ಕ್ರೌರ್ಯ, ದಂಡನೆ ಹೊರಟೋಗುತ್ತಾ? ನಾವು ಮರ್ಯಾದಸ್ಥರು ಈಗ ಮಾಡ್ತೀವಿ, ಮರ್ಯಾದೆ ಬಿಟ್ಟವರು ಅವ್ರ ಜೊತೆ ಜಗಳ ಆಡೋದಾಗುತ್ತದೆ. ಈ ಮಾತನ್ನ ಪ್ರೊಫೆಸರ್ ಕೆ.ಎಸ್. ನಾರಾಯಣಾಚಾರ್ಯರು ಈ ದೃಷ್ಟಾಂತವನ್ನ ಉದಾಹರಣೆಯಾಗಿ ಕೊಟ್ಟು ಸೀತಾಜ್ಞೆ ಪ್ರವೇಶ ಪರಿತ್ಯಾಗ ಸಂದರ್ಭದಲ್ಲಿ ಹೇಳ್ತಾರೆ. ಮತ್ತೆ ನಾವು ನೋಡಬೇಕಾದದ್ದು ರಾಮ ಸೀತಾ ಪರಿತ್ಯಾಗದ ಮೂಲಕ ತನಗೇ ವಿಧಿಸಿಕೊಂಡ ದಂಡನೆ ಅಂತ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತದೆ. ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸೀತೆಗೆ ರಾಮನನ್ನು ಬೈದಿಲ್ಲ, ನಾವ್ಯಾರು? ಹೌದು. ಫಿರ್ಯಾದಿ ಮಾಡ್ತಕ್ಕಂತ ವಾದಿಯೇ ತನ್ನ ಕೇಸನ್ನ ಹಾಕದೇ ಇದ್ದಾಗ ಮತ್ತೊಬ್ಬರು ಬಂದು ಕೇಸನ್ನು ಹಾಕುವಂತದ್ದು ಅನ್ನೋದು ಹೇಗೆ? ಹಾಗಾಗಿ ಸೀತೆಯ ಪರವಾಗಿ ನಿಲ್ಲುವವರು ಯಾರೇ ಆಗಲಿ ಸೀತೆಯ ಇಷ್ಟಕ್ಕೆ ವಿರುದ್ಧವಾಗಿ ನಿಲ್ಲಬಾರದು. ಅನಸೂಯ ದೇವಿಯ ಜೊತೆಗೆ ಅವಳು ಹೇಳ್ತಾಳೆ, ರಾಮ ತನಗೆ ತಂದೆಗೆ ತಾಯಿಗಿಂತ ಮಿಗಿಲಾಗಿದ್ದಾನೆ, ಮಾತೆಯ ವಚ ಪಿತೆಯ ವಚ ಅಂತೆಲ್ಲ ಹೇಳಿರೋದು ಉಂಟು. ನೂರಾರು ಸನ್ನಿವೇಶಗಳಲ್ಲಿ ಸೀತಾರಾಮರ ಪ್ರೀತಿ ಎಷ್ಟು ಅಂತ ಗೊತ್ತಾಗಿದೆ. ಅವರಿಬ್ಬರ ಮಧ್ಯದಲ್ಲಿ ನಾವು ತಂದಿಟ್ಟು ತಗಾದೆ ನೋಡೋಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರವಲ್ಲ, ರಾಮನನ್ನ ಸೀತೆಯನ್ನ ಬಿಟ್ಟು ನಾವು ಹಿಡಿತೀವಿ ಅಂತಂದ್ರೆ ಶೂರ್ಪಣಕೆ ಆದಂತೆ ಆಗುತ್ತದೆ. ರಾಮನನ್ನು ಬಿಟ್ಟು ಸೀತೆಯನ್ನು ಹಿಡಿತೀವಿ ಅಂತಂದ್ರೆ ರಾವಣನಂತೆ ಆಗುತ್ತದೆ. ಸೀತಾರಾಮರನ್ನ ಒಟ್ಟಿಗೆ ನಾವು ಒಪ್ಪಿಕೊಳ್ಳಬೇಕು. ನಮ್ಮ ಪರಂಪರೆ ಮಾಡಿದೆ. ಅದನ್ನ ಹನುಮಂತ ಮಾಡಿದ, ಸುಗ್ರೀವ ಮಾಡಿದ, ವಿಭೀಷಣನ್ ಮಾಡಿದ, ಶಬರಿ ಮಾಡಿದಳು, ಗುಹ ಮಾಡಿದ. ಇಂಥ ದೊಡ್ಡ ಪರಂಪರೆ ಇದೆ. ಇದನ್ನ ನಾವು ಗಮನಿಸಬೇಕು. ಮತ್ತೆ ಲಕ್ಷ್ಮಣನ ವಿಷಯದಲ್ಲಿ ಲಕ್ಷ್ಮಣನ ರಾಮ ಖಂಡಿತ ಕೊಂದದ್ದಲ್ಲ. ಉತ್ತರಕಾಂಡದಲ್ಲಿ ಬರುತ್ತದೆ, ಕಾಲಪುರುಷ ಬರ್ತಾನೆ, ನನ್ನ ಜೊತೆ ಮಾತಾಡ್ತಾ ಇರುವಾಗ ಬಾಗಿಲು ಕಾಯಬೇಕು ಯಾರಾದ್ರೂ, ಯಾರೇ ಬಾಗಿಲು ಕಾಯುವ ಕೆಲಸದಲ್ಲಿ ಮತ್ತೊಬ್ಬರನ್ನು ಒಳಗೆ ಬಿಟ್ರೆ ಅವರಿಗೆ ಶಿರಶ್ಛೇದನ ವಿಧಿಸಬೇಕು ಅಂತ. ನನಗೆ ತುಂಬಾ ನಂಬಿಕೆಯವನು ಅಂತ ಲಕ್ಷ್ಮಣನ ಇಡ್ತಾನೆ. ದೂರ್ವಾಸ ಬರ್ತಾನೆ, ದೂರ್ವಾಸ ಬಂದು ಈಗಲೇ ರಾಮನ ಕಾಣಬೇಕು ಅಂತಾನೆ. ಸಾಧ್ಯವಿಲ್ಲ ಅಂತಾನೆ ಲಕ್ಷ್ಮಣ. ಇಲ್ಲ, ನಾನು ರಾಮನ ಒಳಗೆ ಕಾಣೋಕೆ ನನಗೆ ಅವಕಾಶ ಕೊಡದೇ ಇದ್ರೆ ನಿನ್ನನ್ನು ರಘುವಂಶವನ್ನು ಶಾಪ ಕೊಡ್ತೀನಿ ಅಂತಂದಾಗ ಬೇರೆ ದಾರಿ ಇಲ್ಲದೆ ತಾನು ಹೋದ್ರೂ ಪರವಾಗಿಲ್ಲ ಅಂತ ಲಕ್ಷ್ಮಣ ದೊಡ್ಡ ತ್ಯಾಗ ಮಾಡ್ತಾನೆ. ಆಮೇಲೆ ರಾಮನಿಗೆ ಗೊತ್ತಾಗಿ ಲಕ್ಷ್ಮಣನ ಕೊಲ್ಲಕ್ಕಾಗೋಲ್ಲ, ಕೊಲ್ಲುವುದಿಲ್ಲ ಅಂತಾನೆ. ಆಗ ಮಿಕ್ಕವರು ಅವನ ದೇಶ ಬಹಿಷ್ಕಾರ ಪರಿತ್ಯಾಗ ಮಾಡು ಅಂತ. ಲಕ್ಷ್ಮಣ ಪರಿತ್ಯಕ್ತನಾದವನು ತಾನು ತನ್ನ ವೈಯಕ್ತಿಕವಾದ ಇಚ್ಛೆಯ ಮೇರೆಗೆ ಸರಿಯೂ ನದಿ ತೀರದಲ್ಲಿ ಹೋಗಿ ಶ್ವಾಸ ನಿರೋಧ ಮಾಡಿ ಯೋಗ ಮಾರ್ಗದಿಂದ ಪ್ರಾಣ ತ್ಯಾಗ ಮಾಡ್ತಾನೆ. ಈ ಸುದ್ದಿ ಕೇಳಿದ ತಕ್ಷಣ ರಾಮ ತನ್ನ ಮತ್ತೊಬ್ಬ ತಮ್ಮ ಲವಣಾಸುರನನ್ನ ಕೊಂದು ಮಥುರೆಯಲ್ಲಿದ್ದಂತ ಶತ್ರುಘ್ನನನ್ನ ಕರೆಸಿಕೊಂಡು ಭರತನ ಜೊತೆಗೆ ತಾನೂ ಬದುಕಿರೋಲ್ಲ ಅಂತ ಸರಿಯೂ ನದಿಯಲ್ಲಿ ಪ್ರವೇಶ ಮಾಡ್ತಾನೆ. ಮಹಾಪ್ರಸ್ಥಾನ ಮಾಡಿ ಅವನೂ ಪ್ರಾಣತ್ಯಾಗ ಮಾಡ್ತಾನೆ. ಇದನ್ನ ಅವ್ರು ಹೇಳಿದ್ರ ಇಲ್ಲ. ಲಕ್ಷ್ಮಣನನ್ನ ಕಳ್ಕೊಂಡ ರಾಮ ಬದುಕಲಿಲ್ಲ ಅನ್ನೋದನ್ನು ನಾವು ನೋಡ್ಬೇಕಲ್ವಾ? ಹೇಳುದೇ ಇಲ್ಲ ಇದನ್ನ. ಇದು ಬಹಳ ಮುಖ್ಯ. ಹೀಗಾಗಿ ನಮಗೆ ರಾಮಾಯಣ ಅಂದ್ರೆ ಸಂಪೂರ್ಣವಾಗಿ ರಾಮಾಯಣವನ್ನು ಗಮನಿಸಿಕೊಳ್ಳಬೇಕು. ಮತ್ತು ಇಂಡಿಯನ್ ವ್ಯಾಖ್ಯಾನ ಪರಂಪರೆಯನ್ನು ಗಮನಿಸಬೇಕು. ಅದು ಒಂದು ಭಾಷೆಯಲ್ಲ, 16 ಭಾಷೆಗಳಲ್ಲಿ ಬಂದ ಪ್ರಾಮಾಣಿಕವಾದ ವ್ಯಾಖ್ಯಾನಕರ್ತರು ಮತ್ತು ಅದಕ್ಕಾಗಿ ಜೀವನವನ್ನಿಡೀ ತೆತ್ತುಕೊಂಡಂತವರಿದ್ದಾರೆ. ಉದಾಹರಣೆಗೆ ಚಿತ್ರಕೂಟದಲ್ಲಿ ಪ್ರಜ್ಞಾಚಕ್ಷು ಅಂತ ಹೆಸರಾಗಿ ಜನ್ಮಾಂಧರಾದಂತಹ ದೊಡ್ಡ ವಿದ್ವಾಂಸರು, ಪದ್ಮವಿಭೂಷಣ, ಜ್ಞಾನಪೀಠ ಪ್ರಶಸ್ತಿ ಇತ್ಯಾದಿಗಳನ್ನು ಪಡೆದಂತಹ ಸ್ವಾಮಿ ರಾಮಭದ್ರಾಚಾರ್ಯರಂಥವರಿದ್ದಾರೆ. ಎಷ್ಟು ದೊಡ್ಡ ದೊಡ್ಡವರೆಲ್ಲ ಇದ್ದಾರೆ. ಜನ್ಮವನ್ನೇ ರಾಮಾಯಣಕ್ಕೆ ಕೊಟ್ಟಂತ ಕೋಟ್ಯಂತರ ಜನ ಇದ್ದಾರೆ. ಅವರುಗಳ ಅಭಿಪ್ರಾಯಕ್ಕಿಂತ, ಅವರುಗಳ ಪಾಂಡಿತ್ಯಕ್ಕಿಂತ ಇವರ ಅಧ್ಯಯನ, ಒಳನೋಟ ಪ್ರಾಮಾಣಿಕವೇ, ಪ್ರಬುದ್ಧವೇ ಅನ್ನೋದನ್ನು ಕಾಣಬೇಕು. ಹೌದು. ಆಮೇಲೆ ಸರ್, ಯಾವಾಗಲೂ ಒಂದು ಪ್ರಶ್ನೆ ನಿರಂತರವಾಗಿ ಕಾಡೋದು ಶಂಭೂಕನ ಕೊಲೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಶಂಭೂಕನ ಸನ್ನಿವೇಶದಲ್ಲಿ ಅವನು ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದಕ್ಕಾಗಿ ತಪಸ್ಸು ಮಾಡಿದ್ರಿಂದ ಅವನನ್ನ ಕೊಂದದ್ದು ಅಂತ ಬರುತ್ತದೆ. ಆದ್ರೆ ನಿಷ್ಕಾಮವಾಗಿ ಯಾರೂ ತಪಸ್ಸು ಮಾಡಬಹುದಾಗಿತ್ತು. ಸಶರೀರವಾಗಿ ಸ್ವರ್ಗಕ್ಕೆ ಹೋಗುವುದು ಅನ್ನೋದು ಯಾರಿಗೂ ಸರಿಯಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ರಾಮನ ವಂಶದಲ್ಲಿಯೇ ಹಿಂದೆ ಹುಟ್ಟಿದವನು, ಹರಿಶ್ಚಂದ್ರನಿಗೆ ತಂದೆಯಾಗಿದ್ದಂಥವನು ತ್ರಿಶಂಕು. ತ್ರಿಶಂಕು ಸಶರೀರವಾಗಿ ಸ್ವರ್ಗಕ್ಕೆ ಹೋಗಬೇಕು ಅಂದಾಗ ವಸಿಷ್ಠ ಒಪ್ಪಿಕೊಳ್ಳದೆ ಅವನಿಗೆ ಶಾಪ ಕೊಟ್ಟಿದ್ದ. ಅವನು ಕೊನೆಗೂ ಸ್ವರ್ಗಕ್ಕೆ ಹೋಗೋಕ್ಕಾಗ್ಲಿಲ್ಲ. ಇದು ಹೇಗೆ ಅಂತಂದ್ರೆ,
ನಾವು ಒಂದು ದೇಶಕ್ಕೆ ಅದರ ಆಹ್ವಾನವಿಲ್ಲದೆ ನಾವು ನುಗ್ಗಿ ಬಿಡೋದು ಹೇಗೆ? ಆ ರೀತಿ ಆದದ್ದು. ಹೌದು. ದೇವಕಾರ್ಯಕ್ಕಾಗಿ ಸ್ವರ್ಗಕ್ಕೆ ಹೋಗ್ಬೋದು, ತಪಸ್ಸಿಗೆ ವಿರೋಧವಿಲ್ಲ. ಹ್ಮ್ ಹ್ಮ್ ಯಾರೇ ಆಗಲಿ ಕ್ರಮವನ್ನು ಅನುಸರಿಸಬೇಕು ಅನ್ನುವಂಥದ್ದಲ್ಲಿರುವುದು. ಹ್ಮ್. ಹಾಗಾಗಿ ಆ ತರ ಮಾಡಿದ್ದೇ ಹೊರತು ಮತ್ತೆ ಬೇರೆ ಯಾವ ಕಾರಣದಿಂದಲೂ ಅಲ್ಲ. ಅದು ರಾಮಾಯಣದ ಪ್ರಕರಣದಲ್ಲಿಯೇ ಗೊತ್ತಾಗುತ್ತದೆ. ಮತ್ತೆ ಎಲ್ಲಕ್ಕಿಂತ ಮಿಗಿಲಾಗಿ ಹ್ಮ್ ವಿದ್ವಾಂಸರಾದವರು ರಾಮಾಯಣದ ಅಧ್ಯಯನ ಇತ್ಯಾದಿಗಳನ್ನು ಮಾಡಿದವರು ಹೇಳ್ತಾರೆ, ಉತ್ತರಕಾಂಡದ ಎಷ್ಟೋ ಭಾಗಗಳು ಪ್ರಕ್ಷಿಪ್ತ ಅಂತ. ಹೌದು. ಉದಾಹರಣೆಗೆ ಮಹಾಭಾರತದಲ್ಲಿ ಅತ್ಯಂತ ಪ್ರಾಚೀನವಾದ ಗ್ರಂಥ ರಾಮಾಯಣ ಆದ್ಮೇಲೆ ಮಹಾಭಾರತವೇ. ಮಹಾಭಾರತದ ವನಪರ್ವದಲ್ಲಿ ರಾಮೋಪಾಖ್ಯಾನ ಅಂತ ಬರುತ್ತದೆ. ಅಲ್ಲಿ ಉತ್ತರಕಾಂಡವೇ ಇಲ್ಲ. ಸೀತಾರಾಮರು ರಾವಣ ಸಂಹಾರ ಆದ್ಮೇಲೆ ಪಟ್ಟಾಭಿಷಿಕ್ತರಾಗಿ ನೆಮ್ಮದಿಯಾಗಿ ಸುಖವಾಗಿರ್ತಾರೆ ಅಂತ ಅಲ್ಲಿಗೆ ಮುಗಿಯುತ್ತದೆ. ಓ. ಸೀತೆಯ ಅಗ್ನಿ ಪರೀಕ್ಷೆ ಕೂಡ ಅಲ್ಲಿ ಇಲ್ಲ. ಹಾ ಹಾ ಇದು ಅತ್ಯಂತ ಪ್ರಾಚೀನವಾದ ರಾಮಾಯಣದ ರೂಪ ಅಂತ ಎಷ್ಟೋ ವಿದ್ವಾಂಸರು ಹೇಳ್ತಾರೆ. ಅಂದ್ರೆ ಅಧ್ಯಯನ ದೃಷ್ಟಿಯಿಂದ ಈ ಶಾಸ್ತ್ರಗಳು ಇಂಟರ್ ಡಿಸಿಪ್ಲಿನರಿ ಅಂತಾರಲ್ಲ, ಆ ದೃಷ್ಟಿಯಿಂದ ನೋಡುವಾಗ ಇವೆಲ್ಲ ನಮಗೆ ಕಾಣಸಿಗುತ್ತವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿಯವರು ಹಲವು ಸಂಪುಟಗಳಲ್ಲಿ ಇವುಗಳನ್ನೆಲ್ಲ ಅಧ್ಯಯನವನ್ನು ಮಾಡಿ ಸಂಪುಟಗಳ ಪರಂಪರೆಯನ್ನ ಪ್ರಕಾಶನ ಮಾಡಿದ್ದಾರೆ. ತುಂಬಾ ದೊಡ್ಡ ವಿದ್ವಾಂಸರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು, ಡಾಕ್ಟರ್ ವಿ ರಾಘವನ್ ಇಂಥವರೆಲ್ಲ ಅದನ್ನು ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ. ಡಾಕ್ಟರ್ ವಿ ರಾಘವನ್ ಅವರಂತೂ ರಾಮಾಯಣದ ಬಗ್ಗೆ ಅನೇಕ ಗ್ರಂಥಗಳನ್ನು ಸ್ವತಂತ್ರವಾಗಿ ಬರೆದಿದ್ದಾರೆ. ಅವನ್ನೆಲ್ಲವನ್ನು ನಾವು ಕಾಣಬೇಕು. ಹೀಗಾಗಿ ಉತ್ತರಕಾಂಡದ ಬಹಳ ಭಾಗಗಳು ಪ್ರಕ್ಷಿಪ್ತವಾದವು ಅಂತ ಮಹಾಭಾರತದ ಕಾಲಕ್ಕಿರಲಿಲ್ಲ, ಆಮೇಲೆ ಬೆಳೆದು ಬಂತು ಅಂತ ಕೂಡ ಗೊತ್ತಾಗುತ್ತೆ. ಅದರಿಂದಲೇ ನಮ್ಮಲ್ಲಿ ಇವತ್ತು ಸಂಪ್ರದಾಯವಾಗಿ ರಾಮಾಯಣವನ್ನು ಪಾರಾಯಣ ಮಾಡುವಾಗ ಪಟ್ಟಾಭಿಷೇಕಕ್ಕೆ ನಿಲ್ಲಿಸ್ತಾರೆ. ಅಲ್ಲಿಗೆ ಫಲಶ್ರುತಿ ಕೂಡ ಬರುವಂತದ್ದು ಉಂಟು. ಯಾಕೆಂದ್ರೆ ಪ್ರಕ್ಷೇಪ ಆಗದೇ ಇದ್ರೂ ಮೂಲವೇ ಆಗಿದ್ರೂ ಕೂಡ ತೊಂದರೆ ಇಲ್ಲ. ಆದ್ರೆ ಪ್ರಕ್ಷೇಪ ಅನ್ನುವುದು ಕೂಡ ಉಂಟು. ರಾಮಾಯಣ ಮಹಾಭಾರತಗಳಲ್ಲಿ ಎಷ್ಟೋ ಅಷ್ಟು ಇಷ್ಟು ಪ್ರಕ್ಷೇಪಗಳಾಗಿರೋದುಂಟು. ಕ್ರಿಟಿಕಲ್ ಎಡಿಷನ್ ಅಂತ ಅನ್ನುವಂತಹದ್ದು ಒಂದು ದೊಡ್ಡ ಪದ್ಧತಿ ಇದೆ, ಪರಿಷ್ಕೃತ ಪಾಠ್ಯ ಅಂತ. ಅದನ್ನ ಗಾಯಕ್ವಾಡ್ ಓರಿಯೆಂಟಲ್ ಸೀರೀಸ್ ನಲ್ಲಿ ಬರೋಡಾದ ಗಾಯಕ್ವಾಡ್ ಸಂಶೋಧಕಾಲಯ GOS ಅವರು ತಂದಿದ್ದಾರೆ. ಅದರೊಳಗೆ GS ಭಟ್ ಅನ್ನುವ ಪ್ರಧಾನ ಸಂಪಾದಕರ ನೇತೃತ್ವದಲ್ಲಿ ಎಲ್ಲ ಸಂಪುಟಗಳನ್ನು ತಂದಿದ್ದಾರೆ. ಈ ತರದ್ದೆಲ್ಲ ಅಧ್ಯಯನ ನಮಗೆ ಉಂಟು. ಅದರಿಂದ ಇದನ್ನೊಂದು ಅಧ್ಯಯನದ ವಿಷಯ ಮಾಡ್ಕೊಳ್ಬೇಕೇ ಹೊರತು ವಿಚಾರದ ವಿಷಯ ಮಾಡ್ಕೊಳ್ಬೇಕು ಪ್ರಸಂಗ ಅಲ್ಲ. ಸಂಚಲನಾತ್ಮಕವಾಗಿ ಸೆನ್ಸೇಷನಲೈಸ್ ಮಾಡ್ತೀವಿ ಅಂತ ಮಾಡುವಂತದ್ದು ಪ್ರಾಮಾಣಿಕ ವಿದ್ವಾಂಸರ ಲಕ್ಷಣ ಅಲ್ಲ. ಸರ್, ಅವರು ಕೊನೆಯದಾಗ ಒಂದು ಪ್ರಶ್ನೆಯನ್ನ ಇತ್ತೀಚೆಗೆ ಅವರು ಮತ್ತೆ ಸೇರಿಸಿಕೊಂಡದ್ದು ಅಂತ ಅನಿಸ್ತಾ ಇದೆ. ವಿವೇಕಾನಂದರು ಹಿಂದೂ ಧರ್ಮವನ್ನ ತ್ಯಜಿಸಿದ್ರು. ವಿವೇಕಾನಂದರು ಹಾಗೆ ತ್ಯಜಿಸಿದ ಪಕ್ಷದಲ್ಲಿ ರಾಮಕೃಷ್ಣಾಶ್ರಮವೇ ಇರ್ತಾ ಇರಲಿಲ್ಲ. ಇವತ್ತಿಗೂ ಇಡೀ ರಾಮಕೃಷ್ಣ ವ್ಯವಸ್ಥೆಯಲ್ಲಿ ಪುರಿ ಎನ್ನುವ ಒಂದು ಸನ್ಯಾಸ ಪರಂಪರೆ ಅಂತ, ದಶನಾಮಿ ಪರಂಪರೆ, ಇದನ್ನು ಶಂಕರ ಭಗವತ್ಪಾದರು ಪ್ರವರ್ತನೆ ಮಾಡಿದ್ರು ಅಂತ ಪಾರಂಪರಿಕವಾದ ಶ್ರದ್ಧೆ ಇರುವುದು. ಅದರೊಳಗೆ ತೀರ್ಥ, ಅರಣ್ಯ, ಭಾರತಿ, ಸಮುದ್ರ, ಪರ್ವತ ಇತ್ಯಾದಿಗಳಲ್ಲಿ ಪುರಿ ಎನ್ನುವಂಥದ್ದು ಉಂಟು. ಸ್ವಾಮಿ ವಿವೇಕಾನಂದ ಪುರಿ ಅಂತಲೇ ಅವ್ರ ಹೆಸರು. ಕೊನೆಯವರೆಗೂ ಅಲ್ಲಿಯೇ ಇದ್ರು. ಅವರ ಸನ್ಯಾಸ ಕರ್ಮವನ್ನೂ ಹಾಗೇ ಮಾಡಿದ್ದಾಯ್ತು. ಆ ಇಡೀ ಅವಿಚ್ಛಿನ್ನವಾದ ಪರಂಪರೆಯೂ ಇದೆ. ಸನಾತನ ಧರ್ಮೀಯರಿಗೆ ಯಾವ ಮತದ ಒಳ್ಳೆಯ ಅಂಶವನ್ನು ಮೆಚ್ಚುವುದಕ್ಕೆ ಕಷ್ಟವಿಲ್ಲ. ಶ್ರೀರಾಮಕೃಷ್ಣ ಪರಂಪರೆಯಲ್ಲಿ ಬುದ್ಧನನ್ನಾಗಲಿ ಕ್ರಿಸ್ತನನ್ನಾಗಲಿ ಗೌರವಿಸಿರುವಂತದ್ದು ಉಂಟು. ಸಾಕ್ಷಾತ್ ಸ್ವಯಂ ರಾಮಕೃಷ್ಣ ಪರಮಹಂಸರೇ ಅದನ್ನ ಮಾಡಿದ್ದಾರೆ. ಹಾಗಂದ ಮಾತ್ರಕ್ಕೆ ಅವರು ಸನಾತನ ಧರ್ಮೀಯರು ಅಲ್ಲ ಅಂತ ಏನೂ ಅಲ್ಲ. ಈಗ ನಾವುಗಳೆಲ್ಲರೂ ಕೂಡ ಬುದ್ಧನನ್ನ, ಮಹಾವೀರನನ್ನ ಮೊದಲುಗೊಂಡು ಎಲ್ಲರನ್ನೂ ಭಕ್ತಿ ಗೌರವದಿಂದ ನಾವು ಆರಾಧಿಸ್ತೀವಿ. ಹಾಗಂದ ಮಾತ್ರಕ್ಕೆ ನಾವು ಹಿಂದೂಗಳಲ್ಲ ಅಂತ ಏನಲ್ಲ. ಆಮೇಲೆ ಅವರು ರಾಮಾಯಣದ ಬಗ್ಗೆ ಎಷ್ಟು ಒಳ್ಳೆ ಬರವಣಿಗೆ ಬರೆದಿದ್ದಾರೆ ಸ್ವಾಮಿ ವಿವೇಕಾನಂದರು. ಸೀತೆಗಿಂತ ದೊಡ್ಡ ಸೌಶಲ್ಯವತಿ ಯಾರು ಇಲ್ಲ, ರಾಮ ಎಷ್ಟು ಮರ್ಯಾದಾ ಪುರುಷೋತ್ತಮ ಅನ್ನೋದನ್ನು ತುಂಬಾ ಕೊಂಡಾಡಿದ್ದಾರೆ. ವಿವೇಕಾನಂದರು ಇಂಟರ್ನಲ್ ಕ್ರಿಟಿಕ್, ಆಂತರಿಕವಾಗಿ ಸನಾತನ ಧರ್ಮದ ಓರೆ ಕೋರೆಗಳನ್ನ ತಿದ್ದದವರು. ಅಂಥವ್ರು ಯಾವತ್ತೂ ಸ್ವಾಗತಾರ್ಹರಾಗ್ತಾರೆ. ಹೌದು. ಆದರೆ ಹೊರಗೆ ನಿಂತು ಕಲ್ಲೆಸೆಯುವವರು ಅಲ್ಲ. ಅಲ್ಲ. ತಪಸ್ಸನ್ನ ಯಾರು ಬೇಕಾದರೂ ಮಾಡಬಹುದಾಗಿತ್ತು. ತಪಸ್ಸಿಗೆ, ಜ್ಞಾನಾರ್ಜನೆಗೆ ಯಾರ ವಿರೋಧವೂ ಇರಲಿಲ್ಲ. ಯಾಕೆಂತಂದ್ರೆ ರಾಮಾಯಣದಲ್ಲಿಯೇ ದೊಡ್ಡ ತಪಸ್ವಿನಿ ಆಗಿದ್ದವಳು ಶ್ರಮಣೆ ಶಬರಿ. ಅವಳು ಸನ್ಯಾಸಿನಿ ಆಗಿದ್ದವಳು, ಬೇಡರ ಕುಲದಿಂದ ಬಂದವಳು. ಆಕೆಗೆ ಗುರುವಾಗಿದ್ದವರು ಮತಂಗ ಮಹರ್ಷಿಗಳು. ಅವರು ಮತಂಗರು ಅಂತಂದ್ರೆ ಅದು ಕೂಡ ಸಾಮಾಜಿಕವಾಗಿ ನೋಡಿದಾಗ ಇವತ್ತು ಕೆಳಗಿನ ವರ್ಗ ಅಂತ ಹೇಳುವಂಥದ್ದು. ಆದರೆ ಅವರು ದೊಡ್ಡ ಮಹರ್ಷಿಗಳಾಗಿದ್ದರು. ಅವರ ಶಿಷ್ಯಾದ ಶಬರಿ ಕೂಡ ದೊಡ್ಡ ತಪಸ್ವಿನಿ ಆಗಿದ್ದಳು. ಇವರು ಯಾರ ತಪಸ್ಸಿಗೂ ಕೂಡ ರಾಮ ಸೇರಿದಂತೆ ಯಾರೂ ಅಡ್ಡಿ ಆಗಿರಲಿಲ್ಲ. ಅಷ್ಟು ಮಾತ್ರವಲ್ಲ,
ಶಬರಿ ರಾಮನ ಮೇಲೆ ಭಕ್ತಿ ಇಟ್ಟುಕೊಂಡಿದ್ದಂತೆ ರಾಮ ಶಬರಿ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದ ಹೌದು ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಅರಣ್ಯಕಾಂಡದ ಕೊನೆಯಲ್ಲಿ ಬರುವಂತ ಶಬರಿ ಮೋಕ್ಷ ಪ್ರಕರಣ. ಹೀಗಾಗಿ ತಪಸ್ಸಿಗೆ ಜ್ಞಾನಾರ್ಜನೆಗೆ ಯಾರದೂ ವಿರೋಧ ಅನ್ನೋದು ಇರಲಿಲ್ಲ. ಏನಿದ್ದರೂ ಯಾರೇ ವರ್ಣದವರಾಗಲಿ ಯಾರೇ ಜಾತಿಯವರಾಗಲಿ ಸ್ವರ್ಗಕಾಮ ರಂಭೆ ಊರ್ವಶಿ ಇರಬೇಕು, ಆ ರೀತಿಯಾದ ಒಂದು ಅಡ್ಡದಾರಿಯಿಂದ ಹೋಗುವಂತದ್ದಲ್ಲ. ವೀರ ಸ್ವರ್ಗ ಪಡೆದರೆ ಉಂಟು, ಅದಕ್ಕೆ ಸ್ವರ್ಗ ಉಂಟು. ಅಂದ್ರೆ ಯಾವುದಕ್ಕೂ ಒಂದು ಕ್ರಮ ಅಂತ ಇದೆ ಅಂತ ಅಷ್ಟು ಮಾಡಿದ್ದಾರೆ. ಅದನ್ನು ನಾವು ನೋಡಬೇಕಷ್ಟೇ. ಶಂಭುಕನ ಪ್ರಕರಣದಲ್ಲಿ ಹೌದು, ಅಷ್ಟೇನೆ. ಆಮೇಲೆ ರಾಮಾಯಣದಲ್ಲಿ ಅದೇ ನಾನು ಹೇಳಿದಂತೆ ಪ್ರಕ್ಷೇಪಗಳು ಕೆಲವಿದ್ದಿರಬಹುದು. ಉತ್ತರಕಾಂಡದ ಪ್ರಕ್ಷೇಪದ ಭಾಗವನ್ನು ನಾವು ಗಮನಿಸಬೇಕಾಗುತ್ತದೆ. ಮತ್ತೆ ಮಹಾಭಾರತವು ರಾಮಾಯಣವು ಒಂದೇ ದೃಷ್ಟಿಯನ್ನು ಹೊಂದಿದೆ. ಮಹಾಭಾರತದಲ್ಲಿ ಶೀಲ ಒಂದೇ ಕಾರಣ ವ್ಯಕ್ತಿಯ ಹುಟ್ಟು ಅಲ್ಲ ಅಂತನ್ನುವುದನ್ನ ವನಪರ್ವದ ಅಜಗರ ಉಪಾಖ್ಯಾನದಲ್ಲಿ ನಾವು ನೋಡ್ತೀವಿ. ಶೀಲ ಚಾರಿತ್ರವೇ ಒಬ್ಬ ಮನುಷ್ಯನ ಉನ್ನತಿಗೆ ಕಾರಣ ಅಂತ. ಇದಕ್ಕೆ ನೂರಾರು ಸಾವಿರಾರು ಉದಾಹರಣೆಗಳಿದೆ. ತುಲಾಧಾರ ಮೊದಲಾದಂಥವ್ರು ಬೇಕಾದಷ್ಟು ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅದಕ್ಕಿಂತ ಯಾಕೆ ಧರ್ಮವ್ಯಾಧನ ಉದಾಹರಣೆಗಿಂತಲೂ ದೊಡ್ಡದಾದದ್ದು ಯಾವುದಿದೆ? ಕೌಶಿಕ ಅನ್ನುವಂಥ ಬ್ರಾಹ್ಮಣನೇ ಬಂದು ಧರ್ಮವ್ಯಾಧನ ಬಳಿಗೆ ಪಾಠ ಕಲಿಸಬಹುದಂತ ಅದೇ ಮಹಾಭಾರತದ ವನಪರ್ವದಲ್ಲಿ ನೋಡ್ತೀವಿ. ಹೀಗಾಗಿ ಜಾತಿಯ ಮೇಲು ಕೀಳಿನ ಮೇಲೆ ಎಂದೂ ಜ್ಞಾನಾರ್ಜನೆ ತತ್ವ ಸಾಕ್ಷಾತ್ಕಾರ ಇಂಥದ್ದು ಅಲ್ಲ. ಅದಕ್ಕೆ ಉದಾಹರಣೆಯಾಗಿ ನೀವು ಸಪ್ತ ಋಷಿಗಳನ್ನು ಗಮನಿಸಬಹುದಲ್ಲ ಸರ್? ಹೌದು, ಬೇಕಾದಂತೆ ಇದೆ. ಅದು ನಾವು ಎಲ್ಲ ವರ್ಗಗಳಿಂದಲೂ ನೋಡ್ತೀವಿ. ಋಗ್ವೇದದಿಂದ ನಾವು ನೋಡ್ತೀವಿ. ಕವಶ ಐಲೂಷ ಇರಬಹುದು, ಅಥವಾ ಮಹಿದಾಸ ಐತರಿಗೆ ಇರಬಹುದು, ಸತ್ಯಕಾಮ ಜಾಬಾಲ ಇರಬಹುದು. ತುಂಬಾ ದೊಡ್ಡ ಉದಾಹರಣೆಗಳ ಪಟ್ಟಿ ಇದೆ. ನಾರದರ ಉದಾಹರಣೆಯನ್ನು ನಾವು ಕಾಣುತ್ತೀವಿ. ಹೀಗೆಲ್ಲ ಉಂಟು. ಸೊ ಇಲ್ಲಿಯವರೆಗೆ ಸುದೀರ್ಘವಾಗಿ ವಿವರಣೆ ಕೊಟ್ರಿ. ಈ ಆಧಾರದಲ್ಲಾದ್ರೂ ಇಂಥ ಒಂದು ಆಗಾಗ ನಮ್ಮ ನಂಬಿಕೆಯ ಮೇಲೆ ಆ ಪುಷ್ಕರಣಿಗೆ ಕಲ್ಲೆಸೆಯುವವರು ಇನ್ನಾದ್ರೂ ಒಂದು ಅಧ್ಯಯನಶೀಲತೆಯಿಂದ ಮುಂದುವರಿಲಿ ಅಂತ ಹಾರೈಸೋಣ ಸರ್. ಖಂಡಿತ ಈ ನಿಟ್ಟಿನಲ್ಲಿ ಸಮರ್ಥರಾದವರು, ಪ್ರಜಾಪ್ರತಿನಿಧಿಗಳಾದವರು ಮತ್ತು ಜನರನ್ನ ಸನಾತನ ಧರ್ಮದಲ್ಲಿ ನಡೆಸುವಂತಹ ಪೀಠಾಧಿಪತಿಗಳು ಮೊದಲಾದಂಥವರು ಬಾಧ್ಯತೆ ಉಳ್ಳವರು ಕಾನೂನಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ನನಗೆ ಅನ್ಸುತ್ತೆ. ಬಹುಶಃ ಬಿಜೆಪಿ ಅವರು ಹೆಚ್ಚು ಉತ್ತರದಾಯಿತ್ವವನ್ನು ತೆಗೆದುಕೋಬೇಕೇನೋ, ಯಾಕಂದ್ರೆ ರಾಮನ ಹೆಸರಲ್ಲಿ ಅವರು ಆಡಳಿತಕ್ಕೆ ಬಂದವರು. ಎಲ್ಲರೂ ತೆಗೆದುಕೊಳ್ಬೇಕು. ರಾಮನ ಬಗ್ಗೆ ಭಕ್ತಿ ಇರುವವರೆಲ್ಲ ಇದು ಕಾನೂನಿನ ರೀತಿಯ ಯಾವ ಮಟ್ಟಿಗೆ ಸರಿಯಾಗುತ್ತದೆ, ಈ ರೀತಿಯಾದಂತಹ ಆಕ್ರಮಣದಲ್ಲಿ ಯಾವುದಾದ್ರೂ ಪ್ರಾಮಾಣಿಕತೆ ಇದೆಯಾ, ಚಿಂತನೆ ಇದೆಯಾ, ಅಥವಾ ಕೆಣಕುವಂಥದ್ದಿದೆಯಾ, ಅಥವಾ ಗುಲ್ಲೆಬ್ಬಿಸುವಂಥದ್ದಿದೆಯಾ ಅನ್ನುವುದನ್ನು ಪರಿಶೀಲನೆ ಮಾಡಬೇಕು. ಖಂಡಿತವಾಗಿ ಆ ನಿಟ್ಟಿನಲ್ಲಿ ಫಲಕಾರಿಯಾಗುವ ಕೆಲಸ ಆದೀತು ಅಂತ ಭಾವಿಸ್ತೀನಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ತೆ. ವೀಕ್ಷಕರೇ, ಇಲ್ಲಿಯವರೆಗೆ ಶತಾವಧಾನಿ ಆರ್ ಗಣೇಶ್ ಅವರು ಸೋದಾರಣವಾಗಿ ವಿವರಣಾತ್ಮಕವಾಗಿ ಮೂಲವನ್ನು ಕಚ್ಚಿ ಅಲ್ಲಿರುವ ಎಲ್ಲ ನಿಧಿಯ ರೂಪದಲ್ಲಿ ನಿಮ್ಮೆದುರು ಭಗವಾನ್ ಎತ್ತಿದ ಪ್ರಶ್ನೆಗಳಿಗೆ ಬಹಳ ಸಮರ್ಥವಾಗಿ ಉತ್ತರಿಸಿದರೆ ನಿಮಗೆ ಅದು ಮನವರಿಕೆ ಆಯಿತು. ಮತ್ತು ಸನಾತನ ಧರ್ಮೀಯರಿಗೆ, ಹಿಂದೂ ಧರ್ಮೀಯರಿಗೆ, ಈ ದೇಶವನ್ನು ಪ್ರೀತಿಸುವವರಿಗೆ, ನಮ್ಮ ಪರಂಪರೆಯನ್ನು ಹೊದ್ದು ಬದುಕುವವರಿಗೆ ಅದು ಒಂದು ನಿಧಿ ರೂಪದಲ್ಲಿ ನಿಮಗೆ ದಕ್ಕಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡ್ತೇನೆ. ತಥಾಖಚಿತವಾಗಿ ಶತಾವಧಾನಿ ಆರ್ ಗಣೇಶ್ ಅವರು ಉತ್ತರ ರೂಪದಲ್ಲಿ ಇಲ್ಲಿಯವರೆಗೆ ಮಾತಾಡಿದ್ದಕ್ಕೆ ನೀವು ಧಾರಾಳವಾಗಿ ಪ್ರತಿಕ್ರಿಯಿಸಬಹುದು. ಜೊತೆಗೆ ಭಗವಾನ್ ಅವರಿಗೂ ಕೂಡ ನೀವು ಎಲ್ಲೆಲ್ಲೋ ನಿಮಗೆ ಬೇಕಾದಂಥ ವೇದಿಕೆಯಲ್ಲಿ ನಿಮ್ಮ ಚಟವೋ ಚಟಿಯೋ ಗೊತ್ತಿಲ್ಲ, ಅದನ್ನು ನೀವು ತೀರಿಸ್ಕೊಳ್ಳಿಕ್ಕೆ ನೀವು ಮಾತಾಡ್ತಾ ಇದ್ದೀರಿ. ನಿಮಗೆ ಅಂಥ ಒಂದು ದಮ್ಮಿದೆ ಅಂತಾದರೆ, ಅಂಥ ಒಂದು ಅಧ್ಯಯನದ ಹಿನ್ನೆಲೆ ಇದೆ ಅಂತಾದರೆ, ಸಂವಾದಕ್ಕೆ ಒದಗುವ ಒಂದು ಸಾತ್ವಿಕ ಮನೋಭಾವ ಇದೆ ಅಂತಾದರೆ, ರಾಮಾಯಣ ಮಹಾಭಾರತದ ಬಗ್ಗೆ ನಿಮಗೆ ಕಿಂಚಿತ್ತಾದರೂ ಒಂದು ಗೌರವದ ಪ್ರಜ್ಞೆ ಇದೆ ಅಂತಾದರೆ ಬನ್ನಿ ಸಂವಾದಕ್ಕೆ. ರಾಮಾಯಣವನ್ನೇ ಅರೆದು ಕುಡಿದು ಬದುಕಿದ ಉಸಿರಾಡುತ್ತಿರುವ ಆರ್ ಗಣೇಶ್ ಅಂತ ವಿದ್ವಾಂಸಮಣಿಗಳನ್ನು ತರುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಸಾರ್ವಜನಿಕವಾಗಿ ಒಂದು ಮುಕ್ತ ಸಂವಾದ ನಡೆದು ಹೋಗಲಿ, ನೋಡೋಣ. ನಿಮ್ಗೆ ಆ ಧೈರ್ಯ ಇದ್ದರೆ ಸಂಪರ್ಕಿಸ್ಬೋದು. ನಮಸ್ತೆ.